Hello dear students, welcome back to chemistry classes. So in the last session we have discussed what it is, the partial pressure, Dalton's law of partial pressure are completed, and then how we can convert it into mole fraction. Dalton's law of partial pressure in terms of mole fraction we have seen in the last session. Clear? So in this session we are just going to study about the another important what is aspect or another important point for your examination purpose also. Clear? This is a very important question. You will get it for 2 marks or 3 marks. Clear? So 3 mark question definite ಆಗಿ ಬರುವಂತ ಕ್ವೆಶ್ಚನ್ ಇದು ಹೌದಾ. ಇದು ಬಹಳಷ್ಟು ಸಾರಿ ಅಂದ್ರೆ 90% 95% ಕೇಳಿದಾರೆ ಆಲ್ಮೋಸ್ಟ್ ಕ್ವೆಶ್ಚನ್ ಪೇಪರ್ ಒಳಗ. ಕ್ಲಿಯರ್? So if you just look at any other board question paper, this question is almost there. ಈ ಕ್ವೆಶ್ಚನ್ ಅಂತ ಕಂಪಲ್ಸರಿ ಇರೋದಿದೆ, ಅದಕ್ಕೆ ಬಹಳ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಕ್ಲಿಯರ್? ಮೀನ್ಸ್ ದ ಕಾನ್ಸೆಪ್ಟ್ ಇಸ್ ವೆರಿ ಸಿಂಪಲ್. ಸೊ ಏನೈತಪ್ಪ ಅಂತಂದ್ರೆ ಕೈನೆಟಿಕ್ ಮಾಲಿಕ್ಯುಲರ್ ಥಿಯರಿ ಆಫ್ ಗ್ಯಾಸಸ್ ಅಂತ ಹೇಳ್ತೀವಿ ನಾವು ಹೌದ್ರಿ. ಸೊ ಆಲ್ರೆಡಿ ವಿ ನೋ ದಟ್ ಐಡಿಯಲ್ ಗ್ಯಾಸ್ ಈಕ್ವೇಷನ್ ಅಂತ ಏನು ಅಂತ ನೋಡಿದ್ವಿ ನಾವು ಹೌದ್ರಿ. ಸೊ ವಾಟ್ ವಿ ಗೆಟ್, ಐಡಿಯಲ್ ಗ್ಯಾಸ್ ಈಕ್ವೇಷನ್ is equal to PV is equal to nRT. N is number of moles, R is gas constant, P is pressure, P is volume and T is absolute temperature ಅಂತ ಹೇಳ್ತೀವಿ ಹೌದಾ. So these are what it is, the parameters or the constituents of this particular equation. ಹೌದಾ, ಇದರ ಬರುವಂತ ಇಂಪಾರ್ಟೆಂಟ್ ಟರ್ಮ್ಸ್ ಇವೆಲ್ಲ ಹೌದಾ. P is pressure, P is volume, capital T ಅಂದ್ರೆ absolute temperature ಅಂತ ಕರೀತೀವಿ ನಾವು. ಮೀನ್ಸ್ the temperature you have to be converted into Kelvin. ಡಿಗ್ರಿ ಸೆಲ್ಸಿಯಸ್ ಇತ್ತಪ್ಪ ಅಂದ್ರೆ ಅದನ್ನ ಏನು ಮಾಡ್ಬೇಕ್ರಿ, ಕೆಲ್ವಿನ್ ಒಳಗೆ ಕನ್ವರ್ಟ್ ಮಾಡಿದಾಗ ನಮ್ಗೆ ಏನು ಸಿಗ್ತದ ನಾವು ಕ್ಯಾಪಿಟಲ್ ಟಿ ಒಳಗೆ ನಾವು ಬರೀತೀವಿ. ಆರ್ ಅನ್ನೋದೇನಪ್ಪ ಅಂದ್ರೆ ಗ್ಯಾಸ್ ಕಾನ್ಸ್ಟೆಂಟ್ ಐತಿ. ಸೊ ಎನ್ ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಮೋಲ್ಸ್. ಕ್ಲಿಯರ್? ಸೊ ಆಲ್ರೆಡಿ ವಿ ನೋ ದಟ್ ಐಡಿಯಲ್ ಗ್ಯಾಸ್ ಈಕ್ವೇಷನ್ ಮೀನ್ಸ್ ವಾಟ್. ಸೊ ಐಡಿಯಲ್ ಗ್ಯಾಸ್ ಈಕ್ವೇಷನ್ ನಾವು ಯಾವ್ದು ಕರಿತೀವಿ, ದಿ ಗ್ಯಾಸ್ ವಿಚ್ ಒಬೇಸ್ ಬಾಯ್ಲ್ಸ್ ಲಾ, ಚಾರ್ಲ್ಸ್ ಲಾ ಅಂಡ್ ಅವೇಗಾಡ್ರೋ ಲಾ ಸ್ಟ್ರಿಕ್ಟ್ಲಿ ಅಂತ ಹೇಳ್ತಾರೆ ಹೌದ್ರಿ. ಬಾಯ್ಲ್ಸ್ ಲಾ ಮತ್ತು ಚಾರ್ಲ್ಸ್ ಲಾ ಮತ್ತು ಅವೇಗಾಡ್ರೋ ಲಾ ಸ್ಟ್ರಿಕ್ಟ್ ಆಗಿ ಯಾವ ಗ್ಯಾಸ್ ಫಾಲೋ ಮಾಡ್ತಿರೋದಿಲ್ಲ ಅದನ್ನ ಏನು ಹೇಳ್ತೀವಪ್ಪ ಅಂತಂದ್ರೆ ಐಡಿಯಲ್ ಗ್ಯಾಸ್ ಅಂತ ನಾವು ಕರಿತೀವಿ ಹೌದಾ. ಸೊ ಅಲ್ಲೇ ನಾವು ನೋಡ್ಬೋದು ಇಟ್ ಇಸ್ ಹೈಪೋಥೆಟಿಕಲ್ ಅಂತ ಹೇಳಿದ್ವಿ. ಅಂದ್ರೆ ಏನ್ರಿ, ವಿ ಹ್ಯಾವ್ ಟು ಜಸ್ಟ್ ಅಸ್ಯೂಮ್ ಇಟ್, ಅದನ್ನ ಏನು ಮಾಡಬೇಕು, ಅಸ್ಯೂಮ್ ಮಾಡ್ಕೊಳ್ಬೇಕು ಹೌದ್ರಿ. ಬಟ್ ರಿಯಾಲಿಟಿ ಒಳಗೆ ಹಂಗೆ ಇರಂಗಿಲ್ಲ. ಸೊ ರಿಯಲ್ ಗ್ಯಾಸ್ ಅಂದ್ರೆ ಬೇರೆ, ಐಡಿಯಲ್ ಗ್ಯಾಸ್ ಅಂದ್ರೆ ಬೇರೆ. ಸೊ ರಿಯಲ್ ಗ್ಯಾಸ್ ಅನ್ನೋದು ಮತ್ತೆ ಡೆಫಿನೇಷನ್ ಗೊತ್ತಿತ್ತು ನಮ್ಗೆ ಏನ್ರಿ, ವಾಟ್ ಇಸ್ ಮೀನ್ ಬೈ ರಿಯಲ್ ಗ್ಯಾಸಸ್ ಆರ್ ನಾನ್ ಐಡಿಯಲ್ ಗ್ಯಾಸಸ್, ದ ಗ್ಯಾಸ್ ವಿಚ್ ಡಸಂಟ್ ಓಬೇ ಬಾಯ್ಲ್ಸ್ ಲಾ, ಚಾರ್ಲ್ಸ್ ಲಾ ಅಂಡ್ ಅವೇಗಾಡ್ರೋ ಲಾ ಸ್ಟ್ರಿಕ್ಟ್ಲಿ ಹೌದ್ರಿ. ಯಾವ ಗ್ಯಾಸು ಬಾಯ್ಲ್ಸ್ ಲಾ ಮತ್ತು ಚಾರ್ಲ್ಸ್ ಲಾ ಮತ್ತು ಅವೇಗಾಡ್ರೋ ಲಾ ಫಾಲೋ ಮಾಡಂಗಿಲ್ಲ ಅಂತ ಏನು ಹೇಳ್ತೀವಿ ನಾವು, ನಾನ್ ಐಡಿಯಲ್ ಗ್ಯಾಸ್ ಅಂತ ಕರಿತೀವಿ. ಅಥವಾ ಏನು ಹೇಳ್ತೀವಿ, ನಾನ್ ಐಡಿಯಲ್ ಗ್ಯಾಸ್ ಆರ್ ರಿಯಲ್ ಗ್ಯಾಸ್ ಅಂತ ನಾವು ಕರಿತೀವಿ ಹೌದಾ. ಸೊ ಹಂಗಾಗಿ ಇದೆಲ್ಲ ನಾವು ಸ್ಟಡಿ ಮಾಡಿದಾಗ, ಸೊ ಈ ಈಕ್ವೇಷನ್ ಸ್ಟಡಿ ಮಾಡಿ ಅವ್ರು ಏನು ಮಾಡ್ತಾರೆ, ಕೆಲವೊಂದಿಷ್ಟು ಕನ್ಕ್ಲೂಷನ್ಸ್ ಬರೀತಾರೆ. ಕ್ಲಿಯರ್? ಸೊ ಜಸ್ಟ್ ಟ್ರೈ ಟು ವಾಟ್ ಸಮ್ ಆಫ್ ದ ಕನ್ಕ್ಲೂಷನ್ಸ್ ಬೇಸ್ಡ್ ಆನ್ ದ ಐಡಿಯಲ್ ಗ್ಯಾಸ್ ಈಕ್ವೇಷನ್ ಹೌದ್ರಿ. ಈ ಐಡಿಯಲ್ ಗ್ಯಾಸ್ ಈಕ್ವೇಷನ್ ಅನ್ನು ಸ್ಟಡಿ ಮಾಡಿದಾಗ ಹೌದ್ರಿ, ಯಾವುದೋ ಒಂದು ಗ್ಯಾಸ್ ಐಡಿಯಲ್ ಗ್ಯಾಸ್ ಅಂತ ಆಕ್ಟ್ ಮಾಡಬೇಕಾದ್ರೆ ಏನಲ್ಲಿ ಕಂಡೀಷನ್ಸ್ ಬೇಕು ಅನ್ನೋದು ಅವ್ರು ಮೆನ್ಷನ್ ಮಾಡ್ತಾರೆ. ದಟ್ ಇಸ್ ವಾಟ್ ವಿ ಜಸ್ಟ್ ಟ್ರೈಡ್ ಆಸ್ ಕೈನೆಟಿಕ್ ಮಾಲಿಕ್ಯುಲರ್ ಥಿಯರಿ ಆಫ್ ಗ್ಯಾಸಸ್ ಅಂತ ಹೇಳ್ತೀವಿ ಹೌದ್ರಿ. ಸೊ ಕೈನೆಟಿಕ್ ಅಂದ್ರೆ ಸೆನ್ಸ್ ವಾಟ್, ಕೈನೆಟಿಕ್ ಎನರ್ಜಿ ಅಂದ್ರೆ ಏನ್ರಿ, ದ ಮೋಷನ್ ಆಫ್ ಬಾಡಿ ಅಥವಾ ಏನ್ ಹೇಳ್ತೀವಿ ನಾವು, ದ ಎನರ್ಜಿ ಗೆಟ್ಸ್ ಫ್ರಮ್ ಇಟ್ಸ್ ಮೋಷನ್. ಯಾವುದೋ ವಸ್ತು ಮೂವ್ಮೆಂಟ್ ಆಗ್ತಾ ಆಗ್ತಾ ಏನು ಮಾಡ್ತೈತಿ, ಎನರ್ಜಿ ತಗೊಳ್ತೈತಿ. ಅದನ್ನ ಏನು ಹೇಳ್ತೀವಪ್ಪ ಅಂದ್ರೆ ಕೈನೆಟಿಕ್ ಎನರ್ಜಿ ಅಂತ ಹೇಳ್ತೀವಿ. ಅದಕ್ಕೆ ಎಕ್ಸಾಂಪಲ್ ನಾವು ಬೆಸ್ಟ್ ಎಕ್ಸಾಂಪಲ್ ಸೈಕಲ್ ನೋಡಿರ್ತೀವಿ, ನಾವು ಸೈಕಲ್ ತುಳಿತಿರ್ತೀವಿ ಹೌದಾ. ಸಡನ್ ಆಗಿ ನಾವು ಬ್ರೇಕ್ ಹಚ್ಚಿಬಿಟ್ಟು ಅಂದ್ರೆ ನಿಲ್ಲಂಗಿಲ್ಲ ಸೈಕಲ್, ಸ್ವಲ್ಪ ಮುಂದೆ ಹೋಗಿ ನಿಲ್ತೀವಿ ಹೌದ್ರೆ. ದಟ್ಸ್ ವಾಟ್ ಇಫ್ ಇವನ್ ಯು ಜಸ್ಟ್ ವಾಟ್ ಇಟ್ ಇಸ್ ಸ್ಟಾಪ್ ದ ಪ್ಯಾಡಲ್ಸ್, ಸ್ಟಾಪ್ ದ ವಾಟ್ ಇಟ್ ಇಸ್ ಡ್ರೈವಿಂಗ್ ದ ಪ್ಯಾಡಲ್ಸ್. ನೀವು ಪ್ಯಾಡಲ್ ತುಳಿಯೋದನ್ನ ಬಿಟ್ಟರು ಸಹಿತ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಟೈಮ್ ಮುಂದೆ ಹೋಗ್ತೈತೆ ಸೈಕಲ್ ಹಂಗೆ ಹೌದಾ. ಸೊ ಸೈಕಲ್ ಮುಂದೆ ಹೋಗ್ತೈತೆ ಅಂದ್ರೆ ಅರ್ಥ ಏನಿರೋದು, ದಟ್ ಇಸ್ ಡ್ಯೂ ಟು ದ ವಾಟ್ ಕೈನೆಟಿಕ್ ಎನರ್ಜಿ. ದಟ್ ಇಸ್ ವಾಟ್ ಕೈನೆಟಿಕ್ ಎನರ್ಜಿ. ನೀವು ಪೆಡಲ್ ತುಳಿದು ಬಿಟ್ಟು ಕೂಡ ಅಲ್ಲೇ ಸ್ಟಾಪ್ ಆಗಲ್ಲ ಸೈಕಲ್, ಮತ್ತೆ ಸ್ವಲ್ಪ ಮುಂದೆ ಹೋಗ್ಬೇಕು. ಯಾಕೆ ಅಂತಂದ್ರೆ ಈಗಾಗಲೇ ರೊಟೇಷನ್ ಆಗ್ತಿರ್ತೈತಿ, ಮೂವ್ಮೆಂಟ್ ಆಗ್ತಿರ್ತೈತಿ, ಅದ ಮೂವ್ಮೆಂಟ್ ಅನ್ನ ಕ್ಯಾರಿ ಮಾಡ್ಕೊಂಡು ಮತ್ತೆ ಸ್ವಲ್ಪ ಮುಂದೆ ಹೋಗ್ಬೇಕು. ಸೊ ಅದನ್ನ ನಾವು ಏನು ಹೇಳ್ತೀವಪ್ಪ ಅಂತಂದ್ರೆ ಕೈನೆಟಿಕ್ ಎನರ್ಜಿ ಅಂತ ಹೇಳ್ತೀವಿ ಹೌದಾ. ಸೊ ಹಂಗೆ ಯಾವ್ದಾದ್ರು ಮಾಲಿಕ್ಯೂಲ್ಸ್ ಇಲ್ಲಿ ಮೂವ್ಮೆಂಟ್ ಆಗ್ಬೇಕಾಗಿರ್ತದೆ. ಸೊ ಯಾವ ತರ ಮೂವ್ಮೆಂಟ್ ಆಗ್ತಾವೆ, ಸೊ ಅವ್ರದ್ದು ಏನಪ್ಪ ಅಂದ್ರೆ ಕಂಡೀಷನ್ಸ್ ಏನೇನು ಅನ್ನೋದು ಸ್ಟಡಿ ಮಾಡ್ತೀವಿ ನಾವು. ಅದನ್ನ ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ ಕೈನೆಟಿಕ್ ಮಾಲಿಕ್ಯುಲರ್ ಥಿಯರಿ ಆಫ್ ಗ್ಯಾಸಸ್ ಅಂತ ಹೇಳ್ತೀವಿ, ಟೈಟಲ್ ಬರ್ತೈತಿ ಹೌದಾ. ಸೊ ನಿಮಗೆ ಕ್ವಶನ್ಸ್, ರೈಟ್ ಎನಿ 3 ಅಸಂಪ್ಷನ್ಸ್ ಅಂತ ಕೇಳ್ತಾನೆ, ಅಥವಾ ರೈಟ್ ಎನಿ 3 ಪಾಸ್ಟುಲೇಟ್ಸ್ ಆಫ್ ಕೈನೆಟಿಕ್ ಮಾಲಿಕ್ಯುಲರ್ ಥಿಯರಿ ಆಫ್ ಗ್ಯಾಸಸ್ ಅಂತ ಕೇಳ್ತಾನೆ ಕ್ವಶನ್ ಹೌದ್ರಿ. ಸೊ ದೇ ಕ್ಯಾನ್ ಆಸ್ಕ್ ಯು ಆಸ್ ಅಸಂಪ್ಷನ್ಸ್ ಆರ್ ದೇ ಕ್ಯಾನ್ ಆಸ್ಕ್ ಯು ಆಸ್ ಪಾಸ್ಟುಲೇಟ್ಸ್ ಹೌದ್ರಿ. ಕ್ವಶನ್ ಹಿಂಗೂ ಕೇಳ್ಬೋದು ಅಥವಾ ಹಿಂಗೂ ಕೇಳ್ಬೋದು, ಬಟ್ ಇದು 3 ಮಾರ್ಕ್ಸ್ಗೆ ಗ್ಯಾರಂಟೆಡ್ ಕ್ವಶನ್ ಅನ್ನ ಹೌದ್ರಿ. ಟೋಟಲಿ ನಾವು 6 ಪಾಯಿಂಟ್ಸ್, ಅರೌಂಡ್ ದ 6 ಪಾಯಿಂಟ್ ಯು ಹ್ಯಾವ್ ಟು ರೈಟ್ ಎನಿ 3 ಆಫ್ ದೆಮ್.
ಇವು 6 ಪಾಯಿಂಟ್ ಅದಾವೆ. 6 ಪಾಯಿಂಟ್ ಯಾವಾಗಲೂ ನೀವು 3 ಬರೀಬೇಕಾಗತ್ತೆ ಇಷ್ಟ. ಅದಕ್ಕಾಗಿ ಸೊ ಭಾಳ ಈಸಿ ಅದಾವು. ಅದಕ್ಕೆ ಒಂದು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ನಾವು. ಕ್ಲಿಯರ್? ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ ಪರ್ಪಸ್. ಹೌದ್ರಿ, ನೀವು ನಾಳೆ ನೀಟ್ಗಾಗ್ಬೋದು. ಆಮೇಲೆ ಈಗಂತೂ ಇದರೊಳಗೆ ಫೈನಲ್ ಫಸ್ಟ್ ಇಯರ್ ನೀವು ಎಕ್ಸಾಮ್ದಾಗ, ಎನ್ಯುವಲ್ ಎಕ್ಸಾಮ್ದಾಗ ಗ್ಯಾರಂಟಿಡ್ ಕ್ವಶನ್ ಮಾಡಿ. ಕ್ಲಿಯರ್? ಓಕೆ, ಯು ಕ್ಯಾನ್ ಜಸ್ಟ್ ಸಿ ದಟ್ ವಾಟ್ ಆರ್ ದ ಪಾಸ್ಟುಲೇಟ್ಸ್. ಅವು ಏನು ಹೇಳ್ತಾವ ನೋಡೋಣ. ಹೌದಾ? ಇದು ನಮ್ಗೆ ಏನು ಹೇಳಾಕತ್ತಪ್ಪ ಅಂದ್ರೆ ಇಟ್ ಇಸ್ ವಾಟ್ ದ ಸ್ಟಡಿ ಅಬೌಟ್ ಐಡಿಯಲ್ ಗ್ಯಾಸ್ ಇಕ್ವೇಷನ್. ಈ ಐಡಿಯಲ್ ಗ್ಯಾಸನ್ನೆಲ್ಲ ಸ್ಟಡಿ ಮಾಡ್ಕೊಂಡು ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಕೆಲವೊಂದಿಷ್ಟು ರೂಲ್ಸ್ ಹಾಕಿದಂಗೆ ಮಾಡ್ತಾರೆ ಅವರು. ಹೌದ್ರೆ, ಯಾವುದೋ ಒಂದು ಗ್ಯಾಸು ಐಡಿಯಲ್ ಗ್ಯಾಸ್ ಅಂತ ಆ್ಯಕ್ಟ್ ಮಾಡಬೇಕಾದ್ರೆ ಅಲ್ಲಿ ಏನು ಕಂಡೀಷನ್ಸ್ ಬೇಕು ಅನ್ನೋದೇನಪ್ಪ ಅಂದ್ರೆ ಕೈನೆಟಿಕ್ ಮಾಲಿಕ್ಯುಲರ್ ಥಿಯರಿ ಆಫ್ ಗ್ಯಾಸಸ್. ಓಕೆ, ಫಸ್ಟ್ ಪಾಯಿಂಟ್ ನೋಡ್ರಿ ಏನಂತಂದ್ರೆ ಆಲ್ ಗ್ಯಾಸಸ್ ಆರ್ ಮೇಡ್ ಅಪ್ ಆಫ್ ಸ್ಮಾಲ್ ಪಾರ್ಟಿಕಲ್ಸ್ ಕಾಲ್ಡ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತಾರೆ. ಹೌದ್ರೆ, ಯಾವುದಾದ್ರೂ ಒಂದಪ್ಪ ಗ್ಯಾಸ್ ಅನ್ನು ತಗೊಂಡ್ರಪ್ಪ ಅಂದ್ರೆ ಇಟ್ ಇಸ್ ಮೇಡ್ ಅಪ್ ಆಫ್ ಸ್ಮಾಲ್ ಪಾರ್ಟಿಕಲ್ಸ್. ಹೌದ್ರೆ, ಸೊ ಮಾಲಿಕ್ಯೂಲ್ ಇನ್ ದ ಸೆನ್ಸ್ ವಾಟ್ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ 2 or more atoms. Atom ಅನ್ನೋ ಬಹಳಷ್ಟು ಸಣ್ಣದ್ರಿ. It is the smallest individual particle of an element is called atom. Molecules means what? It is the smallest part of an element. ಅಂದ್ರೆ ಮಾಲಿಕ್ಯೂಲ್ ಅಂತ ನಾವು ಯಾವ್ದು ಕರಿತೀವಪ್ಪ ಅಂತಂದ್ರೆ ಅಲ್ಲಿ 2ಕ್ಕಿಂತ ಜಾಸ್ತಿ ಮಾಲಿಕ್ಯೂಲ್ಸ್, ಸೊ 2ಕ್ಕಿಂತ ಜಾಸ್ತಿ ಅಟಮ್ಸ್ ಕೊಟ್ಟಿರ್ತಾವ. ಒಂದು ಮಾಲಿಕ್ಯೂಲ್ದೊಳಗೆ ಮಿನಿಮಮ್ 2 ಅಟಮ್ಸ್ ಇರ್ತಾವ್ರಿ. 2ಕ್ಕಿಂತ ಜಾಸ್ತಿ ಅಟಮ್ ಕಂಬೈಂಡ್ ಆದಾಗ ಒಂದು ನಾವೇನು ಹೇಳ್ತೀವಪ್ಪ ಅಂದ್ರೆ ಮಾಲಿಕ್ಯೂಲ್ ಅಂತ ಕರಿತೀವಿ ನಾವು. ಕ್ಲಿಯರ್? ಸೊ ಅದಕ್ಕೆ ಏನು ಹೇಳ್ತಾರಲ್ಲ, ಯಾವುದಾದ್ರು ಒಂದು ಗ್ಯಾಸ್ ನಾವು ತಗೊಂಡಪ್ಪ ಅಂದ್ರೆ ಆಲ್ ದ ಗ್ಯಾಸಸ್ ಆರ್ ಮೇಡ್ ಅಪ್ ಆಫ್ ಸ್ಮಾಲ್ ಪಾರ್ಟಿಕಲ್ಸ್ ಕಾಲ್ಡ್ ಮಾಲಿಕ್ಯೂಲ್ ಅಂತ ಹೇಳ್ತಾರೆ. ಹೌದ್ರೆ, ಪ್ರತಿಯೊಂದು ಗ್ಯಾಸ್ ಏನು ಮಾಡಿದವಪ್ಪ ಅಂದ್ರೆ ಸಣ್ಣ ಸಣ್ಣ ಮಾಲಿಕ್ಯೂಲ್ಸ್ ಇಂದ ಮಾಡಲ್ಪಟ್ಟಿದವು. ಇದು ಒಂದೇ ಏನಪ್ಪ ಅಂದ್ರೆ ಕಂಡೀಷನ್ಸ್. ಆಲ್ ದ ಗ್ಯಾಸಸ್ ಆರ್ ಮೇಡ್ ಅಪ್ ಆಫ್ ಸ್ಮಾಲೆಸ್ಟ್ ಪಾರ್ಟಿಕಲ್ಸ್ ಇಸ್ ಕಾಲ್ಡ್ ಅಸ್ ವಾಟ್? ಮಾಲಿಕ್ಯೂಲ್. ಪ್ರತಿಯೊಂದು ಗ್ಯಾಸ್ ಏನು ಮಾಡಿದಪ್ಪ ಅಂದ್ರೆ ಸಣ್ಣ ಸಣ್ಣ ಏನ್ರಿ ಮಾಲಿಕ್ಯೂಲ್ಸ್ ಇಂದ ಮಾಡಲ್ಪಟ್ಟಿದೆ ಅಂತ ಹೇಳ್ತಾರೆ. ಒಂದೇ ಕಂಡೀಷನ್. ಇನ್ನು ಎರಡನೇದು ಏನಪ್ಪ ಅಂದ್ರೆ the molecules are so small that their individual values are negligible compared to total volume of gas. Okay, so for example I just take one balloon here. So balloon ತಗೊಂಡಿದ್ದೀವಿ. ಹೌದಾ? ಸೊ ಇದರೊಳಗೆ ಏನಪ್ಪ ಅಂದ್ರೆ ಒಂದಿಷ್ಟು ಒಂದು 4-5 ಮಾಲಿಕ್ಯೂಲ್ಸ್ ಅದಾವ ಇಲ್ಲಿ. ಅಂದ್ರೆ ಇನ್ನೊಂದು ಗ್ಯಾಸಸ್ ಮಾಲಿಕ್ಯೂಲ್ಸ್ ಅದಾವ. ಸೊ ಇದನ್ನ ಒಂದು ಮಾಲಿಕ್ಯೂಲ್ ಕನ್ಸಿಡರ್ ಮಾಡಿದಾಗ ಇದ್ರ ಪ್ರಕಾರ ಏನು ಹೇಳ್ತಾರಪ್ಪ ಅಂತಂದ್ರೆ ದ ವ್ಯಾಲ್ಯೂಮ್ ಆಫ್ ಒನ್ ಮಾಲಿಕ್ಯೂಲ್, ಇದು ಒಂದು ವ್ಯಾಲ್ಯೂಮ್ ಏನಪ್ಪ ಅಂದ್ರೆ ಬಹಳಷ್ಟು ನೆಗ್ಲಿಜಿಬಲ್ ಅಂತ ಹೇಳ್ತಾರೆ. ದ ವ್ಯಾಲ್ಯೂಮ್ ಆಫ್ ಒನ್ ಮಾಲಿಕ್ಯೂಲ್ ಇಸ್ ವೆರಿ ಮಚ್ ನೆಗ್ಲಿಜಿಬಲ್ ಆಸ್ ಕಂಪೇರ್ಡ್ ಟು ದ ಟೋಟಲ್ ವ್ಯಾಲ್ಯೂಮ್ ಆಫ್ ಗ್ಯಾಸಸ್. ಇದೆಲ್ಲ ಕಂಪೇರ್ ಮಾಡಿದಾಗ ಇದು ಒಂದು ಏನಪ್ಪ ಅಂದ್ರೆ ಬಹಳಷ್ಟು ಕಡಿಮೆ ಅಂತ ಹೇಳ್ತೀವಿ. ಇದಕ್ಕೆ ಮತ್ತೊಂದು ಎಕ್ಸಾಂಪಲ್ ತಗೊಳ್ಬೇಕಾದ್ರೆ ಹೆಂಗೆ, ಒಂದು ಸಮುದ್ರ ಅಥವಾ ಒಂದು ನದಿ ಒಳಗೆ ಒಂದು ಚೆರಿಗೆ ನೀರು ತಗೊಂಡಿರ್ಬೋದು, ಒಂದು ಗ್ಲಾಸ್ ನೀರು ತಗೊಂಡ್ರಿ. ಹೌದಾ? ಸೊ ಅಲ್ಲೇನು ಫರ್ಕ್ ಬೀಳೋದೈತೆ ಅಂದ್ರೆ ಏನೂ ಫರ್ಕ್ ಬೀಳಂಗಿಲ್ಲ. ಹೌದಾ? ಸೊ ಒಂದು ಸಮುದ್ರದೊಳಗಿಂದ ಒಂದು ಗ್ಲಾಸ್ ನಾವು ನೀರು ತಗೋ ದಂಡಿಗೆ ಹಾಕಿವಪ್ಪ ಅಂತಂದ್ರೆ ಇಟ್ ಇಸ್ ನಾಟ್ ಎಫೆಕ್ಟ್. ಹಂಗೆ ಏನು ಮಾಡ್ತಾರಲ್ಲ, ಈ ಟೋಟಲ್ ವ್ಯಾಲ್ಯೂಮ್ ನಾವು ಕನ್ಸಿಡರ್ ಮಾಡಿಲ್ಲ ಅಂದ್ರೆ ಈ ಒಂದು ಮಾಲಿಕ್ಯೂಲ್ ಏನಿದೆ ಇಟ್ ಇಸ್ ವೆರಿ ವೆರಿ ನೆಗ್ಲಿಜಿಬಲ್. ಅಂದ್ರೆ ಅದೇನ್ರಿ ಹೋದ್ರೂ ತಲೆ ಕೆಡಿಸ್ಕೊಳ್ಳಿಲ್ಲ ನಾವು ಅಂತ ಅರ್ಥ. ಅಂದ್ರೆ ಹೇಳೋ ಉದ್ದೇಶ ಏನಪ್ಪ ಅಂದ್ರೆ ಈ ಒಂದು ಮಾಲಿಕ್ಯೂಲ್ ಏನಪ್ಪ ಅಂದ್ರೆ ನಾವು ಅಷ್ಟು ತಲೆ ಕೆಡಿಸ್ಕೋ ಅವಶ್ಯಕತೆ ಇಲ್ಲ. ಅಂದ್ರೆ ಇದ್ರದ್ದು ಏನೈತಿ ಇಟ್ ಇಸ್ ವೆರಿ ವೆರಿ ನೆಗ್ಲಿಜಿಬಲ್ ಅಂತ ಹೇಳ್ತಾರೆ. ಅಂದ್ರೆ ಅದ್ರ ಬಗ್ಗೆ ನಾವು ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಕ್ಲಿಯರ್? ಸೊ ಪದೇ ಪದೇ ಐ ಜಸ್ಟ್ ವಾಂಟೆಡ್ ಟು ಟೆಲ್ ಯು ದಟ್ this is depends upon mainly depends upon the what ideal gas equation. ಇವೆಲ್ಲ assumptions ಅನ್ನು ಎದರ ಮೇಲೆ ಇಟ್ಕೊಂಡು ಬರೀತಾರೆ ಅವರು? ideal gas equation ಇಟ್ಕೊಂಡು ಬರೀತಾರೆ. ಸೊ ಈಗ ಯಾಕೆ ನಿಮ್ಗೆ ಪದೇ ಪದೇ ಹಾಕತ್ತಪ್ಪ ಅಂತಂದ್ರೆ ರಿಯಲ್ ಗ್ಯಾಸಿಗೆ ಬಂದ್ವಿ ಅಂದ್ರೆ ನಮಗೆ ಅವಾಗ ಗೊತ್ತಾಗ್ತೈತಿ. ಹೌದಾ? ಏನು ಡಿಫ್ರೆನ್ಸ್ ಐತಿ ಐಡಿಯಲ್ ಗ್ಯಾಸ್ಗೂ ಮತ್ತು ರಿಯಲ್ ಗ್ಯಾಸ್ಗೂ ಏನು ಡಿಫ್ರೆನ್ಸ್ ಐತಿ? ಇವೆಲ್ಲ ಏನು ಅಸಂಪ್ಷನ್ಸ್ ಅದಾವ ಅಲ್ಲಿ ಹೋಗ್ಬೇಕು ರಾಂಗ್ ಆಗ್ತಾವ. ಎಲ್ಲಿ ರಿಯಲ್ ಗ್ಯಾಸ್ ನಾವು ಸ್ಟಡಿ ಮಾಡಕ್ಕೆ ಹೋದ್ವಿ ಅಂದ್ರೆ ಕೆಲವೊಂದಿಷ್ಟು ಏನಾಗ್ತಾವ ಅದರೊಳಗೆ ರಾಂಗ್ ಆಗ್ತಾವ. ಹೌದಾ? ಅವು ಯಾವ ರಾಂಗ್ ಆಗ್ತಾವು, ಯಾಕೆ ರಾಂಗ್ ಆಗ್ತಾವ ಅನ್ನೋದು ಮುಂದೆ ನಮ್ಗೆ ಗೊತ್ತಾಗ್ತೈತಿ. ಸೊ ಅಲ್ಲಿವರೆಗೆ ನಮ್ಗೆ ಏನಪ್ಪ ಅಂದ್ರೆ ನಾವೇನು ಸ್ಟಡಿ ಮಾಡಕತ್ತೀವಿ ಐಡಿಯಲ್ ಗ್ಯಾಸ್ ಇಕ್ವೇಷನ್ ಸ್ಟಡಿ ಮಾಡಕತ್ತೀವಿ. ಸೊ ಅದಕ್ಕಾಗಿ ಐಡಿಯಲ್ ಗ್ಯಾಸ್ ಇಕ್ವೇಷನ್ ಅಂದ್ರೆ ಯಾವ ಥರ ಪಾಸಿಬಿಲಿಟಿ ಇರಬೇಕಲ್ಲಿ, ಯಾವ ಥರ ಮಾಲಿಕ್ಯೂಲ್ಸ್ ಇರಬೇಕು ಅನ್ನೋದಷ್ಟು ನಮ್ಮ ತಲೆಯೊಳಗೆ ಇರಬೇಕು. ತಿಳಿತಾ? ಓಕೆ, ಎರಡನೇ ಏನಂದ್ರೆ ದ ಮಾಲಿಕ್ಯೂಲ್ಸ್ ಆರ್ ಸೋ ಸ್ಮಾಲ್ ದಟ್ ಈಚ್ ಮಾಲಿಕ್ಯೂಲ್ಸ್ ಆರ್ ಸೋ ಸ್ಮಾಲ್ ದಟ್ if the volume of one molecule is very very negligible as compared to the total volume of gas. ಇದು ಒಂದು ಇಲ್ಪ ಮಾಲಿಕ್ಯೂಲ್ ನೀವು ಕನ್ಸಿಡರ್ ಮಾಡಕತ್ತಿದ್ರೆ ಇದೆಲ್ಲರೂ ಕಂಪೇರ್ ಮಾಡಿದ್ರೆ ಇದೇನಪ್ಪ ಅಂದ್ರೆ ವೆರಿ ನೆಗ್ಲಿಜಿಬಲ್ ಐತಿ. ಇದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಇದು ಎರಡನೇ ಅಸಂಪ್ಷನ್ಸ್. ಕ್ಲಿಯರ್? ನೆಕ್ಸ್ಟ್ ಥರ್ಡ್ ಒನ್, ದ ಗ್ಯಾಸ್ ಮಾಲಿಕ್ಯೂಲ್ಸ್ ಮೂವ್ ಇನ್ ಆಲ್ ಡೈರೆಕ್ಷನ್ಸ್ ಇನ್ ಸ್ಟ್ರೇಟ್ ಲೈನ್. ದ ಡೈರೆಕ್ಷನ್ ಆಫ್ ಮೋಷನ್ ಚೇಂಜ್ only when they collide with each other or wall of the container. ಹೌದಾ? ಸೊ ಇಲ್ಲೊಂದು ಏನು ಮಾಡಿದ್ರಪ್ಪ, ಒಂದು ಕಂಟೈನರ್ ತೊಗೊಂಡಿದ್ದೀವಿ ನಾವು. ಹೌದಾ?
ಇದೊಂದು ಕಂಟೈನರ್ ರೀತಿಯಲ್ಲಿ ಈ ಕಂಟೈನರ್ದಾಗ ಏನು ಮಾಡಿರಪ್ಪ ಅಂದ್ರೆ ಒಂದು 4-5 ಗ್ಯಾಸ್ ಮಾಲಿಕ್ಯೂಲ್ಸ್ ಹಾಕಿದ್ದೀವಿ, ಹೌದಾ? ಸೊ ಈಗ ಒಂದು 4 ಮಾಲಿಕ್ಯೂಲ್ಸ್ ಹಾಕಿದ್ದೀವಿ. ಸೊ ಈ ಪ್ರತಿಯೊಂದು ಮಾಲಿಕ್ಯೂಲ್ಸ್ ಏನು ಮಾಡ್ತಾವ ಅಂತ, ಈಚ್ ಮಾಲಿಕ್ಯೂಲ್ಸ್ ದೇ ಜಸ್ಟ್ ಮೂವ್ ಇನ್ ಸ್ಟ್ರೇಟ್ ಲೈನ್. ಹಿಂಗರ ಹೋಗ್ತಿರ್ತದೆ ಸ್ಟ್ರೇಟ್ ಲೈನ್ದಾಗ, ಹಿಂಗರ ಹೋಗ್ತಿರ್ತದೆ ಸ್ಟ್ರೇಟ್ ಲೈನ್ದಾಗ, ಹಿಂಗರ ಹೋಗ್ತಿರ್ತೈತಿ ಅಥವಾ ಹಿಂಗರ ಹೋಗ್ತಿರ್ತೈತಿ. Or it will move like this, or it will move like this, or it will move like this, or it will move like this. Means it will directly go in a straight line only. It will not go like this. Each molecule can't go like this. Clear? So if you just consider any molecule, it will always go in a straight line. Clear? But when it will change its direction. So for example, I just consider here this molecule is going in this way. Clear? This molecule is moving into this direction. So when it will change its direction, they are telling when it will change its direction, when it come to near to this and when it collides to this molecule. ಅಂದ್ರೆ ಈ ಮಾಲಿಕ್ಯೂಲ್ ಬಗ್ಗೆ ನಾವು ಹೇಳಬೇಕಪ್ಪ ಅಂದ್ರೆ ಇದು ಒಂದು ಡೈರೆಕ್ಷನ್ ತಗೊಂಡಿದ್ದಾನೆ, ಈ ಕಡೆ ಡೈರೆಕ್ಷನ್ ಹೊಂಟಿದೆ. ಸೊ ನಾ ತೋರಿಸಿದ್ರೆ ಒಂದು ಮಾಲಿಕ್ಯೂಲ್ ಹೆಂಗ್ ಹೋಗ್ಬೋದ್ರಿ, ಆಲ್ ದ 8 ಇಂತ ಡೈರೆಕ್ಷನ್ ಹೋಗ್ಬೋದು ನಾವು. ಇದು 4 ಡೈರೆಕ್ಷನ್ ಆದ್ರೆ ಇದು 5th ಆದ್ರೆ ಇದು 6th ಆದ್ರೆ ಇದು 7th ಆಯ್ತು, ಇದು 8th ಆಯ್ತು, ಹೌದಾ? ಪ್ರತಿ ಮಾಲಿಕ್ಯೂಲ್ ಯಾವ ಬೇಕಾದ ಡೈರೆಕ್ಷನ್ ಹೋಗಿ ಮೂವ್ಮೆಂಟ್ ಆಗ್ಬೋದು. ಬಟ್ ಐ ಚೂಸ್ ದಟ್ ಡೈರೆಕ್ಷನ್ ದಿಸ್ ವೇ. ನಾ ಏನು ಮಾಡ್ತಾ ಅಂತ ಚೂಸ್ ಮಾಡಿದ್ರೆ ಈ ಕಡೆ ಹೋಗ್ತಿತ್ತು ಮಾಲಿಕ್ಯೂಲ್ ನಾನು, ಹೌದಾ? ಆ ಮಾಲಿಕ್ಯೂಲ್ ಯಾವಾಗ ಚೇಂಜ್ ಮಾಡ್ತದೆ ಡೈರೆಕ್ಷನ್, ಯಾವಾಗ ಚೇಂಜ್ ಮಾಡ್ತದಪ್ಪ ಅಂದ್ರೆ when it will collide with another molecule. ಅಂದ್ರೆ ಯಾವಾಗ ಈ ಮಾಲಿಕ್ಯೂಲ್ಗೆ ಡಿಕ್ಕಿ ಹೊಡಿತಿದ್ದಲ್ಲ ಅವಾಗ, ಹೌದಾ? ಹಿಂಗೆ ಹೋಗ್ತಾ 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 ಏನಪ್ಪ ಡಿಕ್ಕಿ ಹೊಡಿತಂದ್ರೆ ಅವಾಗ ಏನು ಮಾಡ್ತಿದ್ರಿ ಡೈರೆಕ್ಷನ್ ಚೇಂಜ್ ಮಾಡ್ಕೊಳ್ತೈತಿ. ಅಲ್ಲಿವರೆಗೂ ಅದು ಏನು ಮಾಡ್ತೈತಿ ಸ್ಟ್ರೇಟ್ ಅನ್ನ ಹೋಗ್ತಿರ್ತೈತಿ. ಅಥವಾ ಏನು ಮಾಡೋದಪ್ಪ ಇದು ಮಾಲಿಕ್ಯೂಲ್ ಏನು ಮಾಡ್ತದೆ, ಇದು ತಗೊಳ್ಳೋಣ. ಈಗ ಈ ಮಾಲಿಕ್ಯೂಲ್ ಏನು ಹೊಂಟಿದ್ವಿ when it hits to the wall of the container ಅಂತ ಹೇಳ್ತಾರೆ, ಹೌದ್ರೆ? ಇದು ಮಾಲಿಕ್ಯೂಲ್ ನೋಡಾಕತ್ತೈತಿ ಸ್ಟ್ರೇಟ್ ಲೈನ್ ಹೊಂಟಿದ್ದೀರ. ಸೊ ಇದು ಯಾವಾಗ ಚೇಂಜ್ ಮಾಡೋದಪ್ಪ ಅಂದ್ರೆ ಯಾವಾಗ ಇದು ಹೋಗಿ ಬಡಿದಿಲ್ಲ ಅವಾಗ ಏನು ಮಾಡೋದಿದ್ರೆ ಪಟ್ ಹಿಂಗೆ ರೊಟೇಷನ್ ಹಾಕಿದ್ವಿ ಮತ್ತೆ ಹಿಂಗೆ ಮೂವ್ಮೆಂಟ್ ಹಾಕೋದು ಹೊಂಟಿದ್ವಿ, ಹೌದಾ? ಪ್ರತಿಯೊಂದು ಏನಪ್ಪ ಅಂದ್ರೆ ನಮ್ಗೆ we can just observe that the bubbles which are what we can say wallpapers ಒಳಗೆ ಬರ್ತಾವೆ ನೋಡಿ. ನಮ್ಗೆ ಮೊಬೈಲ್ ವಾಲ್ಪೇಪರ್ಸ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಸ್ಕ್ರೀನ್ ವಾಲ್ಪೇಪರ್ಸ್ ಒಳಗೆ ಬಬಲ್ಸ್ ಮೂವ್ಮೆಂಟ್ ಆಗಿರ್ತಾವೆ. ಎಲ್ಲರೂ ದಾಂಡಿ ಬಡಿದ್ಬಿಟ್ರೆ ಮತ್ತೆ ಹಿಂಗೆ ಸ್ಟ್ರೇಟ್ ಹಿಂಗೆ ಬರ್ತಿರ್ತದೆ, ಮತ್ತೆ ಹೋಗಿ ಮತ್ತೊಂದು ಬಡಿದ್ಮ ಮತ್ತೆ ಹಿಂಗೆ ಹೋಗ್ತಿರ್ತದೆ, ಹೌದಾ? ವಿ ಕ್ಯಾನ್ ಜಸ್ಟ್ ಹ್ಯಾವ್ ದ ಇಮ್ಯಾಜಿನ್ ಆಫ್ ದ್ಯಾಟ್ ಓನ್ಲಿ. ಅದನ್ನು ಇಮ್ಯಾಜಿನ್ ಮಾಡ್ಕೋಬೋದು. ಭಾಳ ಸಣ್ಣ ನೋಡಿರ್ಬೋದು ಮೊಬೈಲ್ ಸ್ಕ್ರೀನ್ ಒಳಗೆ. ಆಮೇಲೆ ಯೂಶ್ವಲಿ ನಮ್ಗೆ ಏನು ಸಿಗ್ತದೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಸಿಗ್ತಿದ್ರು ಅದು, ಹೌದಾ? 3D ಅನಿಮೇಷನ್ಸ್ ಅಂತ ಬರ್ತಾವ. ಆ ಅನಿಮೇಷನ್ ಒಳಗೆ ಏನು ಮಾಡಿದ್ರು ಬಬಲ್ಸ್ ಹಿಂಗೆ ಮೂವ್ ಆಗ್ತಿರ್ತೈತ್ರಿ, ಹೋಗಿ ಮೇಲ್ಗಡೆ ಬಡದ್ ಬಿಟ್ರೆ ಮತ್ತೆ ಹಿಂಗೆ ವಾಪಸ್ ಬರ್ತೈತೆ, ಮತ್ತೆ ಹಿಂಗೆ ಹೋಗ್ತಿದ್ರಿ, ಮತ್ತೆ ಮುಂದ್ಗಡೆ ಯಾವ್ದಾದ್ರು ಮಾಲಿಕ್ಯೂಲ್ಸ್ ಬಡದ್ ಬಿಟ್ರೆ ಮತ್ತೆ ಡಿಕ್ಕಿ ಹೊಡೆದು ಹಿಂಗೆ ಚೇಂಜ್ ಆಗ್ತಿರ್ತದೆ. ಸೊ ಸೇಮ್ ಆಸ್ ಇಟ್ ಇಸ್ ಓನ್ಲಿ. ಅದನ್ನ ಇದ ಬೇಸ್ ಮೇಲೆ ಮಾಡಿದಾರೆ ಅದನ್ನ ಆ್ಯಕ್ಚುಲಿ, ಹೌದಾ? ಆ ಅನಿಮೇಷನ್ ಇರೋದಪ್ಪ ಅಂದ್ರೆ ದಟ್ ಇಸ್ ಬೇಸ್ಡ್ ಆನ್ ದಿಸ್ ಒನ್. ಸೊ ಅಂದ್ರೆ ಏನು ಹೇಳ್ತಾರಲ್ಲ, ಏನು ಹೇಳಕ್ ಹೊಂಟಿದ್ದಪ್ಪ ಅಂದ್ರೆ ಎವ್ರಿ ಮಾಲಿಕ್ಯೂಲ್ ಇಸ್ ಗೋಯಿಂಗ್ ಟು ದ ಸ್ಟ್ರೇಟ್ ಲೈನ್. ಕ್ಲಿಯರ್? ಯಾವಾಗೂ ಏನು ಮಾಡ್ತೈತಿ ಮಾಲಿಕ್ಯೂಲ್ ಸ್ಟ್ರೇಟ್ ಹೋಗ್ತಿರ್ತೈತಿ. ಅದು ಯಾವಾಗ ಚೇಂಜ್ ಮಾಡ್ತೈತಿ ಅದ್ರ ಡೈರೆಕ್ಷನ್ ಅಂದ್ರೆ ಅದು ಯಾವಾಗ ಹೋಗಿ ಇನ್ನೊಂದು ಮಾಲಿಕ್ಯೂಲ್ ಡಿಕ್ಕಿ ಹೊಡಿತೈತಲ್ಲ, ಸೊ ಇನ್ನೊಂದು ಮಾಲಿಕ್ಯೂಲ್ ಹಾಯ್ ಬೇಕು ಅವಾಗ ಚೇಂಜ್ ಮಾಡ್ತೈತಿ. ಇಲ್ಲಪ್ಪ ಅಂದ್ರೆ ಯಾವಾಗ ಹೋಗಿ ಏನು ಮಾಡ್ಬೇಕು, ಈ ಗಾಡಿಗೆ ಕಂಟೈನರ್ ಇರ್ತದೆ, ಕಂಟೈನರ್ ಗಾಡಿಗೆ ಯಾವಾಗ ಬಿಡಿದಿಲ್ಲ ಇಲ್ಲಿ ಬಡ್ಕೊಂಡು ಏನು ಮಾಡ್ತೈತಿ ಅಂದ್ರೆ ಅವಾಗ ಮತ್ತೆ ಚೇಂಜ್ ಮಾಡ್ಕೊಳ್ತೈತಿ ಅಂತ ಹೇಳ್ತಾರೆ. ಅರ್ಥ ಆಗೈತೆ? ಸೊ ಈಚ್ ದ ಗ್ಯಾಸ್ ಮಾಲಿಕ್ಯೂಲ್ಸ್ ಮೂವ್ ಇನ್ ಆಲ್ ಡೈರೆಕ್ಷನ್ಸ್. ಯಾವ ಬೇಕಾದ ಡೈರೆಕ್ಷನ್ ನಾವು ಹೋಗ್ಬೋದು, ಹೌದಾ? ಇನ್ ಸ್ಟ್ರೇಟ್ ಲೈನ್ ಅದು ಹೆಂಗೆ ಹೋಗ್ತಿತ್ತು ಅಂದ್ರೆ ಕಂಪಲ್ಸ್ ಸ್ಟ್ರೇಟ್ ಆಗಿ ಹೋಗ್ತೈತಿ, ಹಿಂಗೆ 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 ಹೋಗಂಗಿಲ್ಲ, ಹೌದಾ? ಇಟ್ ವಿಲ್ ಜಸ್ಟ್ ಮೂವ್ ಇನ್ ಅ ಸ್ಟ್ರೇಟ್ ಲೈನ್. ದ ಡೈರೆಕ್ಷನ್ ಆಫ್ ಮೋಷನ್ ಚೇಂಜ್ ಓನ್ಲಿ ವೆನ್ ದೇ ಕೊಲೈಡ್ ವಿತ್ ಈಚ್ ಅದರ್. ಸೊ ಈ ಡೈರೆಕ್ಷನ್ ಯಾವಾಗ ಚೇಂಜ್ ಆಗ್ತಿತ್ತು ಅಂದ್ರೆ ಯಾವಾಗ ಎರಡು ಮಾಲಿಕ್ಯೂಲ್ಸ್ ಕೊಲೈಡ್ ಆಗ್ತಾವ ಅವಾಗ, ಅಥವಾ ಆರ್ ವಾಲ್ ಆಫ್ ದ ಕಂಟೈನರ್, ಯಾವಾಗ ಅದು ಇನ್ನೊಂದು ಕಂಟೈನರ್ ವಾಲ್ ಹೋಗಿ ಬೆಳಿತಿತ್ತು ಅವಾಗ ಹಾಕಿದ್ರೆ ಅದರ ಡೈರೆಕ್ಷನ್ ಚೇಂಜ್ ಆಗ್ತೈತಿ ಅಂತ ಹೇಳ್ತಾರೆ. ಸಿಂಪಲ್ ಅದ, ಭಾಳ ನೀವು ಇಮ್ಯಾಜಿನ್ ಮಾಡ್ಕೊಂಡು ನೆನ್ಬಿಟ್ಕೊಂಡು ಹೋಗ್ಬೇಕು ನಾವು ಅಷ್ಟೇ, ಹೌದಾ? ಭಾಳ ಸಿಂಪಲ್ ಅದ. ನೆಕ್ಸ್ಟ್ ದ ಕೊಲಿಷನ್ ಇಸ್ ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಅಂತ ಹೇಳ್ತಾರೆ, ಹೌದ್ರೆ? ದ ಕೊಲಿಷನ್ ಇಸ್ ಪರ್ಫೆಕ್ಟ್ಲಿ ಇಲಾಸ್ಟಿಕ್. ಇಲಾಸ್ಟಿಕ್ ಒಳಗೆ ನಮ್ಗೆ ವರ್ಡ್ ಗೊತ್ತಿತ್ತು ಈಗಾಗಲೇ, ಅಂದ್ರೆ ರಬ್ಬರ್ಸ್ ಇರ್ತಾವ, ರಬ್ಬರ್ಸ್ ಹಿಂಗೆ ಮಾಡಿ ಜಗ್ತೀರಿ ಮತ್ತೆ ಬಿಟ್ಬಿಡ್ತೀವಿ ನಾವು, ಬಿಟ್ಟುಬಿಟ್ಟ ಮತ್ತೆ ಏನಾಗತ್ತೆ ಒರಿಜಿನಲ್ ಪೊಸಿಷನ್ಗೆ ಬರ್ತದೆ, ಹೌದಾ? ಏನು ಜಗ್ಗಿರ್ತಾರೆ ಹಿಂಗೆ ಉಳಿತಿತ್ತಂದ್ರೆ ಮತ್ತೆ ಇಲ್ಲ. ಸೊ ಇಲಾಸ್ಟಿಕ್ ಅಂತ ಹೇಳ್ತಾರೆ. ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಅಂದ್ರೆ ಅದೇನು ಮೂವ್ಮೆಂಟ್ ಆಗ್ತಿರ್ತೈತೆ ಅದು ಮೂವ್ಮೆಂಟ್ ಹೆಂಗಿಪ್ಪ ಅಂದ್ರೆ ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಅಂದ್ರೆ ಏನು ಮೂವ್ಮೆಂಟ್ ನಾಗ ಹೋಗ್ತಿರ್ತೈತೆ ಅದ ಮೂವ್ಮೆಂಟ್ನಾಗ ಮೂವ್ಮೆಂಟ್ ಆಗ್ತಿರ್ತೈತಿ, ಹೌದಾ? ಈಗ ಹೋಗಿ ಜೋರ್ಲಾಗ ಡಿಕ್ಕಿ ಹೊಡಿತ ಅಂದ್ಕೊಂಡು ಮತ್ತೆ ಫಾಸ್ಟಾಗಿ ಹೊರಗಿಲ್ಲ. ಈಗೇನು ಮೂವ್ಮೆಂಟ್ ಆಗಿರ್ತೈತಲ್ಲ ಅದ ಮೂವ್ಮೆಂಟ್ ಹೋಗ್ತೈತಿ, ಹಾಯ್ತೈತಿ, ಮತ್ತು ಅದ ಮೋಷನ್ ಹೊಳೆ ವಾಪಸ್ ಬರ್ತೈತಿ, ಹೌದಾ? ಅದಕ್ಕೆ ಏನು ಹೇಳ್ತಾರಪ್ಪ ಅಂದ್ರೆ ದ ಕೊಲಿಷನ್ ಇಸ್ ಪರ್ಫೆಕ್ಟ್ಲಿ ಇಲಾಸ್ಟಿಕ್, ದೇರ್ಫೋರ್
there is no loss of kinetic energy ಅಂತ ಹೇಳ್ತಾರೆ. there is no loss of kinetic energy ಅಂದ್ರೆ ಅಲ್ಲಿ kinetic energy ಏನು ಲಾಸ್ ಆಗಂಗಿಲ್ಲ ಅಂದ್ರೆ ಅರ್ಥ ಏನ್ರಿ, ಅದೇನು ಮೂಮೆಂಟ್ ನಾಗ ಇರ್ತೈತಿ ಅದ ಮೂಮೆಂಟ್ ನಾವು ಹೋಗ್ತೈತಿ, ಈಗ ಡಿಕ್ಕಿ ಹೊಡಿತೈತಿ ಮತ್ತು ಅದ ಮೂಮೆಂಟ್ ನಾಗ ಸ್ಲೋ ಆಗಿ ವಾಪಸ್ ಬರ್ತೈತಿ. ಅಂದ್ರೆ ಇಲ್ಲೋ ಡಿಕ್ಕಿ ಹೊಡೋದ್ರೆ ಪಟ್ ಹಿಂಗೆ ಫಾಸ್ಟ್ ಬರೋದು ಮತ್ತೆ ಹಿಂಗೆ ಸಾವಕಾಶ ಹಿಂಗೆ ಮತ್ತೆ ಹಿಂಗೆ ಹೊಡೆದು ಮತ್ತೆ ಫಾಸ್ಟ್ ಬರೋದು ಹಿಂಗೆ ಮಾಡಂಗಿಲ್ಲ. ಅಂದ್ರೆ every molecule is just moving in a what its own what it is motion. There is no loss of kinetic energy when it hits to the another molecule or when it hits to the wall of the container. ಅಥವಾ ಇನ್ನೊಂದು ಮಾಲಿಕ್ಯೂಲ್ ಡಿಕ್ಕಿ ಹೊಡಲಿ ಅಥವಾ ಹೊರಗಡೆ ಮಾಲಿಕ್ಯೂಲ್ಸ್ಗೆ ಅಥವಾ ಹೊರಗಡೆ ವಾಲ್ ಆಫ್ ದ ಕಂಟೈನರ್ ಡಿಕ್ಕಿ ಹೊಡೆದ್ರು ಸಹಿತ ಅಲ್ಲಿ ಏನು ಫರ್ಕ್ ಬೀಳಂಗಿಲ್ಲ. ಅದ ಎದಕ್ಕೆ ಫರ್ಕ್ ಬೀಳಂಗಿಲ್ಲ, there is no loss of kinetic energy ಅಂತ ಹೇಳ್ತಾರೆ. ಎನರ್ಜಿ ಒಳಗೆ ಯಾವುದೇ ಲಾಸ್ ಆಗಂಗಿಲ್ಲ ಅಂದ್ರೆ ಅರ್ಥ ಏನ್ರಲ್ಲಿ, ಆ ಮೂಮೆಂಟ್ ಒಳಗೆ ಏನಪ್ಪ ಅಂದ್ರೆ ಏನೂ ಚೇಂಜಸ್ ಆಗ್ತಾರಂಗಿಲ್ಲ. ಜಸ್ಟ್ ಒಂದು ಸ್ಟಾರ್ಟ್ ಮಾಡಿದ್ರೆ ಹಂಗೆ ಮೂಮೆಂಟ್ ಹಾಕೋದು ಇರ್ತೈತೆ, ಬಟ್ ಹಿಂಗೆ ಹೋಗಿ ಬಿಡ್ತೈತಿ ಮತ್ತೆ ಹೊಳೆ ಬರ್ತೈತಿ, ಮತ್ತೆ ಹಿಂಗೆ ಹೋಗಿ ಬಿಡ್ತೈತಿ ಮತ್ತೆ ಹೊಳೆ ಬರ್ತೈತಿ. ಸೊ ಹಿಂಗೇನಪ್ಪ ಅಂದ್ರೆ ಮೂಮೆಂಟ್ ಕಂಟಿನ್ಯೂಸ್ಲಿ ಒಂದೇ ಸ್ಟ್ರೇಟ್ ಒಂದೇ ಇದ್ರೊಳಗೆ ಹೋಗ್ತಿರ್ತೈತೆ, ಎಲ್ಲೇನು ಹೆಚ್ಚು ಕಡಿಮೆ ಆಗಂಗಿನೇ ಇಲ್ಲ ಅಂತ ಹೇಳ್ತಾರೆ. ಹೌದ್ರಿ. ಸೊ ಬರ್ದಿಲ್ಲ ಕೈನೆಟಿಕ್ ಎನರ್ಜಿ ಏನಪ್ಪ, ದ ಎನರ್ಜಿ ಆಫ್ ಅನ್ ಆಬ್ಜೆಕ್ಟ್ ಡ್ಯೂ ಟು ಇಟ್ಸ್ ಮೋಷನ್. ಹೌದಾ, ಒಂದು ವಸ್ತು ಕೆಲಸ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಅಲ್ಲಿ ಏನಾಗ್ತದೆ ಅದರದ್ದೇ ಆದ ಒಂದು ಎನರ್ಜಿನ ಪಡ್ಕೊಳ್ತೈತೆ. ಹೌದ್ರಿ, ಅದಕ್ಕೆ ನಾವು ಏನು ಹೇಳ್ತೀವಿ ಅಂದ್ರೆ ಕೈನೆಟಿಕ್ ಎನರ್ಜಿ ಅಂತ ಹೇಳ್ತೀವಿ. ಕ್ಲಿಯರ್. ನೆಕ್ಸ್ಟ್ ಇದು ಫೋರ್ತ್ ಒನ್ ಆಯಿತು. ನೆಕ್ಸ್ಟ್ ಏನಪ್ಪ ಅಂದ್ರೆ there is no force of attraction or repulsion between the gases molecules ಅಂತ ಹೇಳ್ತಾರೆ. ಹೌದ್ರಿ. ಸೊ ಯಾವ್ದಾದ್ರು ಒಂದು ಗ್ಯಾಸ್ ಐಡಿಯಲ್ ಗ್ಯಾಸ್ ಜೊತೆ ವರ್ಕ್ ಮಾಡಬೇಕಾಯ್ತು ಅಂದ್ರೆ ಅಲ್ಲಿ ಏನು ಇರ್ಬೇಕಂದ್ರೆ there is no force of attraction or repulsion between the molecules. ಹೌದ್ರಿ, ಮಾಲಿಕ್ಯೂಲ್ಸ್ ಫಾರ್ಮೇಷನ್ ಆಗಬೇಕಾದ್ರೆ ಮೊದಲು ಏನು ಬೇಕಪ್ಪ ಅಂದ್ರೆ there must be force of attraction. ಹೌದಾ, ಅದ್ರ ನಡುವೆ ಒಂದು ಯಾವುದೋ ಒಂದು ವಂಡರ್ ವಾಲ್ಸ್ ಫೋರ್ಸ್ ಇರ್ತೈತಿ, ವೀಕ್ ವಂಡರ್ ವಾಲ್ಸ್ ಇಲ್ಲ ಅಯಾನಿಕ್ ಬಾಂಡ್ ಇರ್ತೈತಿ, ಅಥವಾ ಕೋವೆಲೆಂಟ್ ಬಾಂಡ್ ಇರ್ತೈತಿ, ಏನೋ ಒಂದು ಇರ್ತೈತಿ ಅಲ್ಲಿ. ಬಟ್ ಈ ಸ್ಟೇಟ್ಮೆಂಟ್ ಅವ್ರು ಏನು ಹೇಳಕತ್ತಾರಪ್ಪ ಅಂದ್ರೆ there is no force of attraction or repulsion between the gases molecules ಅಂತ ಹೇಳಕತ್ತಾರ. ಹೌದಾ, ನಿಮ್ಗೆ ಕ್ವಶನ್ ಬರ್ಬೋದು, ಒಂದು ನೀವೇ ಹೇಳ್ತಿದ್ರೆ ಸರ್ ಗ್ಯಾಸನ್ನು ಲಿಕ್ವಿಫೈ ಮಾಡ್ಬೋದು ನಾವು, ಹೌದಾ ಹೈಲಿ ಕಾಂಪ್ರೆಸಿಬಲ್ ಅಂತ ನಾವು ಹೇಳ್ತೀವಿ, ಮತ್ತು ಇಲ್ಲಿ ನೋಡ್ರ ಅಲ್ಲಿ ಏನೋ ಮಾಲಿಕ್ಯೂಲ್ಸ್ ನೋಡೋ ಅಟ್ರಾಕ್ಷನ್ ಇಲ್ಲ ಮತ್ತು ರಿಪಲ್ಷನ್ ಇಲ್ಲ ಅಂತೇಳಿ ಅಂತ ಹೇಳ್ಬೋದು ನೀವು. ಹೌದಾ, ಅದಕ್ಕೆ ನಾನು ಪದೇ ಪದೇ ಏನಾಗತ್ತದು ರಿಯಲ್ ಗ್ಯಾಸಿಗೆ ಬಂದಾಗ ಇದನ್ನು ನಾವು ಕಂಪ್ಯಾರಿಸನ್ ಮಾಡ್ತೀವಿ. ಅವಾಗ ನಮಗೆ ಅದ್ರದ್ದು ಏನ್ರಿ ವ್ಯತ್ಯಾಸ ಏನೋ ಗೊತ್ತಾಗುತ್ತೆ. ಹೌದಾ, ಅಲ್ಲಿ ತನಕ ನಾವೇನು ಅಂದ್ರೆ ಗೊತ್ತಿರ್ಬೇಕು ನಮಗೆ ಅಷ್ಟೇ. ಹೌದ್ರಿ, ಅದಕ್ಕೆ ನಾವು ಏನಿದಪ್ಪ ಇಟ್ ಇಸ್ ಹೈಪೋಥೆಟಿಕಲ್ ಅಂತ ವರ್ಡ್ ಯೂಸ್ ಮಾಡಿ ನಾವು ಅಲ್ಲೇ ಐಡಲ್ ಗ್ಯಾಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ಬೇಕಾದ್ರೆ ಇಟ್ ಇಸ್ ಹೈಪೋಥೆಟಿಕಲ್ ಅಂತೇನ್ರಿ ನಾವು ಇಮ್ಯಾಜಿನೇಷನ್ ಮಾಡ್ಕೋಬೇಕಷ್ಟೇ. ಹೌದಾ, ರಿಯಲ್ ಗ್ಯಾಸಸ್ ಅನ್ನ ತೊಗೊಂಡು ನಾವು ಅಲ್ಲಿ ಹಂಗೆ ನಾವು ಐಡಲ್ ಗ್ಯಾಸಿಗೆ ರಿಯಾಕ್ಟ್ ಮಾಡ್ತೀವಪ್ಪ ಅಂದ್ರೆ ಇವೆಲ್ಲ ಕಂಡೀಷನ್ಸ್ ಅಪ್ಲೈ ಮಾಡ್ಬೇಕಾಗ್ತೈತೆ ನಾವು. ಹೌದ್ರಿ, ಆ ಗ್ಯಾಸಲ್ಲಿ ಹಿಂಗೆ ಅಪ್ಲೈ ಮಾಡ್ಬೇಕು, ಹಿಂಗೆ ಅದೇನು ವರ್ಕ್ ಮಾಡಬೇಕು ಅಂದಾಗ ಏನಾಗಿತ್ತು ಅದು ಐಡಲ್ ಗ್ಯಾಸಾಗಿ ವರ್ಕ್ ಆಗ್ತೈತೆ ಅಂತ ಹೇಳ್ತಾರೆ. ಹೌದಾ, ಏನಾಯ್ತಿಲ್ಲಿ there is no force of attraction or repulsion between the gases molecules. ಎರಡು ಗ್ಯಾಸ್ ಮಾಲಿಕ್ಯೂಲ್ಸ್ ನಡುವೆ ಅಟ್ರಾಕ್ಟಿವ್ ಫೋರ್ಸ್ ಇಲ್ಲ ಮತ್ತೆ ರಿಪಲ್ಸಿವ್ ಫೋರ್ಸ್ ಇಲ್ಲ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್ ಏನಪ್ಪ ಅಂದ್ರೆ ದ ಎವರೇಜ್ ಕೈನೆಟಿಕ್ ಎನರ್ಜಿ ಆಫ್ ಮಾಲಿಕ್ಯೂಲ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ ಹೇಳ್ತಾರೆ. ಹೌದಾ, ದ ಎವರೇಜ್ ಕೈನೆಟಿಕ್ ಎನರ್ಜಿ ಆಫ್ ಮಾಲಿಕ್ಯೂಲ್ಸ್, ಕೈನೆಟಿಕ್ ಎನರ್ಜಿ ಅಂದ್ರೆ ಎಲ್ಲ ಗ್ಯಾಸಸ್ ಮಾಲಿಕ್ಯೂಲ್ಸ್ ಮೂವ್ಮೆಂಟ್ ಆಗಿರ್ತಾರಪ್ಪ, ಎಲ್ಲ ಗ್ಯಾಸಸ್ ಮಾಲಿಕ್ಯೂಲ್ಸ್ ಮೂವ್ಮೆಂಟ್ ಆಗಿರ್ತಾವ. ಹೌದಾ, ಎಲ್ಲ ಒಂದು ಕಡೆ ಎಲ್ಲೋ ಒಂದು ಕಡೆ ಡೈರೆಕ್ಷನ್ ಮೂವ್ಮೆಂಟ್ ಆಗಿರ್ತಾವ. ಇವೆಲ್ಲ ತಗೊಂಡು ಮೂವ್ಮೆಂಟ್ ಹೆಂಗೆ ಐತಪ್ಪ ಅಂದ್ರೆ ಎದ್ರ ಮೇಲೆ ಡಿಪೆಂಡ್ ಐತಪ್ಪ ಅಂದ್ರೆ ದಟ್ ಇಸ್ ಡೈರೆಕ್ಟ್ಲಿ ಡಿಪೆಂಡ್ಸ್ ಅಪಾನ್ ದ ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ ಹೇಳ್ತಾರೆ. ಅಂದ್ರೆ ಹೇಳ್ರಿ ನೀವು ಆ ಸಿಸ್ಟಮ್ಗೆ ಈ ಒಂದು ಸಿಸ್ಟಮ್ಗೆ ಎಷ್ಟು ಟೆಂಪರೇಚರ್ ಕೊಟ್ಟಿದ್ದೀರಿ ಅನ್ನೋದು ಡಿಪೆಂಡ್ ಐತಿ. ಹೌದಾ, ಇಫ್ ಯು ಇನ್ಕ್ರೀಸ್ ದ ಟೆಂಪರೇಚರ್ ಸಡನ್ಲಿ ವಾಟ್ ಹ್ಯಾಪನ್ಸ್ ದೇ ವಿಲ್ ಗೋ ಇನ್ ಟು ದ ಎಕ್ಸೈಟೆಡ್ ಸ್ಟೇಟ್. ಅವಕ್ಕೆ ಏನಾಗೈತಪ್ಪ ಜಾಸ್ತಿ ಫಾಸ್ಟಾಗಿ ಮೂವ್ಮೆಂಟ್ ಆಗಿ ಸ್ಟಾರ್ಟ್ ಮಾಡ್ತಾರೆ. ನೀವು ಎನರ್ಜಿ ಕಡಿಮೆ ಮಾಡ್ಕೊಂಡು ಬಂದಿರಿ, ಸೊ ಟೆಂಪರೇಚರ್ ಕಡಿಮೆ ಮಾಡಿದ್ರಪ್ಪ ಅಂದ್ರೆ ದೇ ವಿಲ್ ಮೂವ್ ಇನ್ ಸ್ಲೋಲಿ. ಬಟ್ ಮೂಮೆಂಟ್ ಅಂತೂ ಇರ್ತೈತೆ, ಅಲ್ಲಿ ಮೂಮೆಂಟ್ ಅಂತೂ ಸ್ಟಾಪ್ ಬರಂಗಿಲ್ಲ ರೀ. ಬಟ್ ಆ ಮೂಮೆಂಟ್ ಹೆಂಗೆ ಡಿಪೆಂಡ್ ಐತೆ ಅಂದ್ರೆ ಇಟ್ ಇಸ್ ಡಿಪೆಂಡ್ಸ್ ಅಪಾನ್ ದ ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ ಹೇಳ್ತಾರೆ. ತಿಳಿದ್ರಿ, ದ ಎವರೇಜ್ ಕೈನೆಟಿಕ್ ಎನರ್ಜಿ ಆಫ್ ಮಾಲಿಕ್ಯೂಲ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಬ್ಸಲ್ಯೂಟ್ ಟೆಂಪರೇಚರ್. ಈ ಟೋಟಲ್ ಡೈರೆಕ್ಟ್ ಏನಪ್ಪ ಎನರ್ಜಿ ಕೈನೆಟಿಕ್ ಎನರ್ಜಿ ಅನ್ನೋದು ಹೆಂಗೆ ಐತಿ ಅಂದ್ರೆ ಇಟ್ ಇಸ್ ಡೈರೆಕ್ಟ್ಲಿ ಡಿಪೆಂಡ್ಸ್ ಅಪಾನ್ ದ ಅಬ್ಸಲ್ಯೂಟ್ ಟೆಂಪರೇಚರ್. ಮೀನ್ಸ್ ಹೌ ಮಚ್ ಯು ಆರ್ ಗಿವಿಂಗ್ ದ ಟೆಂಪರೇಚರ್, ನೀವು ಎಷ್ಟು ಟೆಂಪರೇಚರ್ ಅಂದ್ರೆ ಕೊಡಾಕ್ತಿದ್ದೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಐತೆ ಅಂತ ಹೇಳ್ತಾರೆ. ಹೌದ್ರಿ, ಅವಾಗ ಏನು ಜಾಸ್ತಿ ಟೆಂಪರೇಚರ್ ಕೊಟ್ಟರೆ ಜಾಸ್ತಿ ಮೂವ್ಮೆಂಟ್ ಆಗ್ತದೆ ಫಾಸ್ಟ್ ಆಗಿ, ಅಥವಾ ಟೆಂಪರೇಚರ್ ಕಡಿಮೆ ಮಾಡ್ಕೊಂಡು ಬಂದಿರಪ್ಪ ಅಂದ್ರೆ ಸ್ಲೋ ಆಗಿ ಮೂವ್ಮೆಂಟ್ ಆಗ್ತಿರ್ತದೆ. ಸೊ ನಮಗೆ ಗೊತ್ತೈತಿ ಗ್ಯಾಸ್ ಅಂತೂ ಕಾನ್ಸ್ಟೆಂಟ್ ಆಗಿರ್ತದೆ ಮಾಲಿಕ್ಯೂಲ್ಸ್, ದೇ ಜಸ್ಟ್ ಸ್ಟಾರ್ಟ್ ಮೂವಿಂಗ್, ಅವು ಒಂದು 90% ಮೂವ್ಮೆಂಟ್ ಆಗ್ತಿರ್ತಾವೆ. ಹೌದಾ, ಸೊ ಆ ಮೂವ್ಮೆಂಟ್ ಹೆಂಗೆ ಐತೆ ನಾವು ಎದ್ರ ಮೇಲೆ ಡಿಪೆಂಡ್ ಐತಪ್ಪ ಅಂದ್ರೆ ಇಟ್ ಡಿಪೆಂಡ್ಸ್ ಅಪಾನ್ ದ ಅಬ್ಸಲ್ಯೂಟ್ ಟೆಂಪರೇಚರ್. ಕ್ಲಿಯರ್. ಸೊ 6 ಪಾಯಿಂಟ್ ಬರ್ತಾವೆ ಇಂಪಾರ್ಟೆಂಟ್ ನಮ್ಗೆ. ಕ್ಲಿಯರ್, ಸಿಂಪಲ್ ಅದ.
ಸೊ 6 ಪಾಯಿಂಟ್ ಅನ್ನ ನಾವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಇದರೊಳಗಿಂದ ಯಾವುದಾದ್ರೂ ಒಂದು 3 ನೀವೇನಪ್ಪ ಅಂದ್ರೆ ಎಕ್ಸಾಮ್ ಒಳಗೆ ಬರಿಬೇಕಾಗ್ತೈತೆ. ಕ್ಲಿಯರ್? ಸೊ ವೆರಿ ಇಂಪಾರ್ಟೆಂಟ್ ಐತೆ, ಆಮೇಲೆ ಭಾಳ ಸಿಂಪಲ್ ಆಗೋದು. ಕ್ಲಿಯರ್? ಸೊ ಇನ್ನೊಂದ್ಸರಿ ಜಸ್ಟ್ ಫಾಸ್ಟ್ ಆಗಿ ನೋಡ್ಬಿಡೋಣ್ರಿ. Kinetic molecular theory of gases it is depends upon, so means they are just given some statements or they are just given some rules ಅನ್ನಂಗೆ. ರೂಲ್ಸ್ ಅಂತ ತಿಳ್ಕೊಬೇಕು ನಾವು. ಯಾವ್ದು ರೂಲ್ಸ್ ಕೊಟ್ಟರಪ್ಪ ಅಂದ್ರೆ ಯಾವುದೋ ಒಂದು ಗ್ಯಾಸ್, ಇಫ್ ಯು ಜಸ್ಟ್ ಟೇಕ್ ಎನಿ ಗ್ಯಾಸಸ್ how it acts like a ideal gas. ಹೌದ್ರಿ? ಸೊ ಬಿಹೇವಿಯರ್ ಆಫ್ ಐಡಿಯಲ್ ಗ್ಯಾಸ್ ಅಂತ ಹೇಳ್ತೀನಿ. ಹೌದ್ರಿ? ಯಾವುದಾದ್ರೂ ಒಂದು ಗ್ಯಾಸ್ ಹೆಂಗೆ ಐಡಿಯಲ್ ಗ್ಯಾಸ್ ಇರ್ತದೆ ಆಕ್ಟ್ ಮಾಡ್ತಿದ್ದೆ, ಅದು ಐಡಿಯಲ್ ಗ್ಯಾಸ್ ಆಗ್ಬೇಕಾಗಿತ್ತು ಮಾಡಿದ್ರೆ ಅಲ್ಲಿ ಏನು ಕಂಡೀಷನ್ಸ್ ನಮ್ಗೆ ಬೇಕಾಗ್ತಾವೆ ಅಂತ ಹೇಳ್ತಾರೆ. ಸೊ ಫಸ್ಟ್ ಒನ್ ಇಸ್ ವಾಟ್ ಆಲ್ ದ ಗ್ಯಾಸಸ್ ಆರ್ ಮೇಡ್ ಅಪ್ ಆಫ್ ಸ್ಮಾಲ್ ಪಾರ್ಟಿಕಲ್ಸ್ ಕಾಲ್ಡ್ ಮಾಲಿಕ್ಯೂಲ್. ಇದಂತೂ ನಮ್ಗೆ ಕಾಮನ್ಲಿ ಗೊತ್ತಿರೋ ಪಾಯಿಂಟ್ ಇದೆ. ಹೌದಾ? ಪ್ರತಿಯೊಂದು ಮಾಲಿಕ್ಯೂಲ್ಸ್ ಸಾಲಿಡ್ ತಗೊಳ್ರಿ, ಲಿಕ್ವಿಡ್ ತಗೋರಿ, ಗ್ಯಾಸ್ ತಗೋರಿ, ಯಾವುದೋ ಒಂದು ಗ್ಯಾಸ್ ಮಾಲಿಕ್ಯೂಲ್ಸ್ ನೆನಪಾಗಿತ್ತು ಏನಾಗಿದ್ರಿ ಸಣ್ಣ 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 ಪಾರ್ಟಿಕಲ್ಸ್ ಇಂದ ಮಾಡಲ್ಪಟ್ಟೈತಿ. ಹೌದಾ? ದಟ್ ಇಸ್ ಕಾಲ್ಡ್ as what ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ ನಾವು. ಇನ್ ನೆಕ್ಸ್ಟ್ ದ ಮಾಲಿಕ್ಯೂಲ್ಸ್ ಆರ್ ಸೋ ಸ್ಮಾಲ್. ಪ್ರತಿ ಮಾಲಿಕ್ಯೂಲ್ಸ್ ಹೆಂಗದಾವ ಬಹಳಷ್ಟು ಸಣ್ಣ ಅದಾವು. They is very so small that, so what they are telling, so small that their individual values are negligible ಅಂತ ಹೇಳ್ತಾರೆ. ಹೌದಾ? ಸೊ ಈ ಪ್ರತಿಯೊಂದು ಗ್ಯಾಸಸ್ ಏನಪ್ಪ ಅಂದ್ರೆ ಭಾಳ ಸಣ್ಣ ಅದಾವು. ಹೆಂಗಪ್ಪ ಅಂದ್ರೆ ಇದು ಒಂದು ಮಾಲಿಕ್ಯೂಲ್ಸ್ ಅನ್ನು ನಾವು ತಗೊಂಡು ಏನು ಮಾಡ್ಬೋದು, ಅದರ ವ್ಯಾಲ್ಯೂನ ನಾವು ನೆಗ್ಲಿಜಿಬಲ್ ಮಾಡ್ಬೋದು ಟು ದ ಟೋಟಲ್ ವ್ಯಾಲ್ಯೂಮ್ ಆಫ್ ದ ಗ್ಯಾಸ್. ಇದೆಲ್ಲ ಗ್ಯಾಸಸ್ ಅನ್ನು ನಾವು ತಗೊಂಡ್ರಪ್ಪ ಅಂದ್ರೆ ಅದ್ರೊಳಗಿಂದ ಇದು ಒಂದು ವ್ಯಾಲ್ಯೂನ ನಾವು ಏನು ಮಾಡ್ಬೇಕು ಅಂದ್ರೆ ನೆಗ್ಲಿಜಿಬಲ್ ಮಾಡಬಹುದು, ಬಿಟ್ಟು ಬಿಡಬಹುದು, ತಲೆ ಕೆಡಿಸ್ಕೊಂಡು ಬರಂಗಿಲ್ಲ ಅಂತ ಹೇಳ್ತಾರೆ. ಹೌದಾ? ಸೊ ಒಂದು ಮಾಲಿಕ್ಯೂಲ್ ತಗೊಂಡು ನಾವೇನು ಮಾಡೋದೈತ್ರಿ, ಹೋಲ್ ಬಿಡ್ರತ್ತ ಅನ್ನೋದಿಲ್ಲ. ಹೌದಾ? ಹಂಗೆ ಅನ್ನಂಗೆ. ಹೌದಾ? ಸೊ ಅಂದ್ರೆ ನಾ ಇದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಒಂದು ಹೊಳಿ ಒಳಗೆ ಒಂದು ಏನಪ್ಪ ಅಂದ್ರೆ ಗ್ಲಾಸ್ ನೀವು ವಾಟರ್ ತಕ್ಕೊಂಡು, ಅಥವಾ ಒಂದು ಸಮುದ್ರದೊಳಗೆ ಒಂದು ಗ್ಲಾಸ್ ವಾಟರ್ ತಗೊಂಡಿರಪ್ಪ ಅಂದ್ರೆ ತೊಗೊಂಡು ದಂಡಿಗೆ ಚೆಲ್ಲಿದ್ರೆ ನಮ್ಗೆ ಏನೂ ಫರ್ಕ್ ಬರೋಂಗಿಲ್ಲ. ಹೌದ್ರಿ? ಅಲ್ಲಿ ಏನೋ ದೊಡ್ಡ ಲುಕ್ಸಾನ ಆಗಂಗಿಲ್ಲ ನಮಗೆ. ಸೊ ಹಂಗೆ ಏನಪ್ಪ ಅಂದ್ರೆ ಒಂದು ಮಾಲಿಕ್ಯೂಲ್ ಏನಪ್ಪ ಅಂದ್ರೆ the individual molecule of the value is very negligible ಅಂತ ಹೇಳ್ತಾರೆ. ಒಂದು ಮಾಲಿಕ್ಯೂಲ್ ಏನೇ ಕನ್ಸಿಡರ್ ಮಾಡಿದಾಗ ಅದು ಬಹಳಷ್ಟು ನೆಗ್ಲಿಜಿಬಲ್ ಐತಿ ಆಸ್ ಕಂಪೇರ್ಡ್ ಟು ದ ಟೋಟಲ್ ವ್ಯಾಲ್ಯೂಮ್ ಆಫ್ ಗ್ಯಾಸ್. ನಾವು ಟೋಟಲ್ ವ್ಯಾಲ್ಯೂಮ್ ಅನ್ನು ಕನ್ಸಿಡರ್ ಮಾಡಿದಾಗ ಒಂದು ಮಾಲಿಕ್ಯೂಲ್ ಏನಪ್ಪ ಅಂದ್ರೆ ನೆಗ್ಲಿಜಿಬಲ್ ಐತಿ, ಅಂತ ತಲೆ ಕೆಡಿಸ್ಕೊಂಡು ಬಿಡಬಹುದು ಅಂತ ಹೇಳ್ತಾರೆ. ಇನ್ ನೆಕ್ಸ್ಟ್ ದ ಗ್ಯಾಸ್ ಮಾಲಿಕ್ಯೂಲ್ಸ್ ಮೂವ್ ಇನ್ ಆಲ್ ಡೈರೆಕ್ಷನ್ಸ್. ಯಾವ ಗ್ಯಾಸಸ್ ಮಾಲಿಕ್ಯೂಲ್ಸ್ ಏನ್ ಮಾಡ್ತಾವ್ರಿ, ದೇ ಆರ್ ಮೂವಿಂಗ್ ಇನ್ ಆಲ್ ದ ಡೈರೆಕ್ಷನ್ಸ್ ಅಂತ ಹೇಳ್ತಾರೆ. ಎಲ್ಲ ಏನಪ್ಪ ಅಂದ್ರೆ ಆ ಡೈರೆಕ್ಷನ್ಸ್ ಮೂವ್ಮೆಂಟ್ ಆಗಿರ್ತಾವೆ. ಹೆಂಗಪ್ಪ ಅಂದ್ರೆ ಸ್ಟ್ರೇಟ್ ಲೈನ್ ಒಳಗೆ ಹೆಂಗೆ ಮೂವ್ಮೆಂಟ್ ಆಗಿರ್ತಾರೆ, ಸ್ಟ್ರೇಟ್ ಲೈನ್ ಒಳಗೆ ಮೂವ್ಮೆಂಟ್ ಆಗಿರ್ತಾವೆ. ಆಲ್ ದಿ ಗ್ಯಾಸಸ್ ಮಾಲಿಕ್ಯೂಲ್ಸ್ ಮೂವ್ ಇನ್ ಸ್ಟ್ರೇಟ್ ಲೈನ್ ಓನ್ಲಿ. ದ ಡೈರೆಕ್ಷನ್ ಆಫ್ ಮೋಷನ್ ಚೇಂಜಸ್ ಓನ್ಲಿ when they collide with each other on wall of the container. ಅದು ಯಾವಾಗ ಚೇಂಜ್ ಆಗಿತ್ತಪ್ಪ ಅಂತಂದ್ರೆ ಯಾವಾಗ ಅದು ಒಂದು ಮಾಲಿಕ್ಯೂಲ್ ಇನ್ನೊಂದು ಮಾಲಿಕ್ಯೂಲ್ ಡಿಕ್ಕಿ ಹೊಡಿತಿತ್ತಲ್ಲ ಅವಾಗ, ಅಥವಾ ಒಂದು ಮಾಲಿಕ್ಯೂಲ್ ಆ ಕಂಟೈನರ್ ವಾಲ್ ಆಫ್ ದ ಕಂಟೈನರ್ ಯಾವಾಗ ಡಿಕ್ಕಿ ಹೊಡಿತೈತಿ ಅವಾಗ ಏನಾಕೈತ್ರಿ, ಅದು ತನ್ನ ಡೈರೆಕ್ಷನ್ ಅನ್ನ ಚೇಂಜ್ ಮಾಡ್ಕೊಳ್ತೈತಿ. ಅಲ್ಲಿವರೆಗೂ ಏನು ಮಾಡ್ತಿರ್ತೈತ್ರಿ, ಸ್ಟ್ರೇಟ್ ಆಗಿರೋ ಮೂವ್ಮೆಂಟ್ ಆಗಿರ್ತೈತಿ. ಆಮೇಲೆ ಯಾವ ಬೇಕಾದ ಡೈರೆಕ್ಷನ್ ಒಳಗೆ ಮೂವ್ಮೆಂಟ್ ಆಗಿರ್ತೈತಿ. ಸೊ ಹೋಗೆಲ್ಲ ಒಂದು ಕಡೆ ಡಿಕ್ಕಿ ಹೊಡಿತಪ್ಪ ಅಂದ್ರೆ ಮತ್ತೆ ಯಾವ ಬೇಕಾದ ಡೈರೆಕ್ಷನ್ ತೊಗೊಳ್ಬೋದು, ಹಿಂಗೆ ಹೋಗ್ಬೋದು, ಅಥವಾ ಹಿಂಗೆ ಡಿಕ್ಕಿ ಹೊಡೆದ್ಕೊಂಡು ಹಿಂಗೆ ಬರ್ಬೋದು, ಅಥವಾ ಡಿಕ್ಕಿ ಹೊಡೆದ್ಕೊಂಡು ಹಿಂಗೆ ಹೋಗ್ಬೋದು. ಬಟ್ ಹಿಂಗೆ ಹೋಗಂಗಿಲ್ಲ. ಹೌದಾ? ಸೊ ಈ ಮಾಲಿಕ್ಯೂಲ್ ಏನು ಮಾಡ್ತಪ್ಪ ಅಂದ್ರೆ ಇದು ಜಸ್ಟ್ ಮೂವ್ಮೆಂಟ್ ಸ್ಟ್ರೇಟ್ ಆಗಿ ನೋಡಿ, ಇದು ನಾಟ್ ಗೋಯಿಂಗ್ ಲೈಕ್ ದಿಸ್, ಜಿಗ್ಜಾಗ್ ಒಳಗೆ ಹೋಗಂಗಿಲ್ಲ, ಯಾವಾಗ ಸ್ಟ್ರೇಟ್ ಒಳಗೆ ಹೋಗ್ತಿರ್ತದೆ. ಹೌದಾ? ಸೊ ಇದಾಯ್ತು ಮೂರನೇದಾಗಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ದ ಕೊಲಿಷನ್ ಇಸ್ ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಅಂತ ಹೇಳ್ತಾರೆ. ಸೊ ಡಿಕ್ಕಿ ಹೊಡೆದು ಹೆಂಗಿರ್ತಪ್ಪ ಅಂದ್ರೆ ಪರ್ಫೆಕ್ಟ್ ಆಗಿ ಇಲಾಸ್ಟಿಕ್ ಅನ್ನ ಇರ್ತೈತಿ. ಸೊ ಯಾಕಪ್ಪ ಅಂದ್ರೆ ದೇರ್ ಇಸ್ ನೋ ಲಾಸ್ ಆಫ್ ಕೈನೆಟಿಕ್ ಎನರ್ಜಿ. ಅಲ್ಲಿ ಆ ಮೂವ್ಮೆಂಟ್ ಒಳಗೆ ಏನೂ ಚೇಂಜಸ್ ನಮಗೆ ಕಂಡು ಬರಂಗಿಲ್ಲ. ಸೊ ಡಿಕ್ಕಿ ಹೊಡೆದ ಕೂಡ ಇಲ್ಲಿ ಸ್ಲೋ ಆಗ್ಬೇಕು ಅನ್ನೋಕೆ ಬರಂಗಿಲ್ಲ. ಹೌದ್ರಿ? ಏನಾಗ್ತದೆ ಅಲ್ಲಿ ಮತ್ತೆ ಹೆಂಗೆ ಹೋಗ್ತಿರ್ತದೆ ಹಂಗೆ ಹೋಗ್ತಿರ್ತದೆ ಮತ್ತೆ ಡಿಕ್ಕಿ ಹೊಡೋದು ಸಹಿತ. ಹೌದಾ? ನೆಕ್ಸ್ಟ್ ದೇರ್ ಇಸ್ ನೋ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ದ ಗ್ಯಾಸಸ್ ಮಾಲಿಕ್ಯೂಲ್ಸ್. ಆ ಎರಡು ಗ್ಯಾಸಸ್ ಮಾಲಿಕ್ಯೂಲ್ಸ್ ನಡುವೆ ಅಟ್ರಾಕ್ಟಿವ್ ಫೋರ್ಸ್ ಇರಂಗಿಲ್ಲ, ಮತ್ತೆ ರಿಪಲ್ಸಿವ್ ಫೋರ್ಸ್ ನಮಗೆ ಇರಂಗಿಲ್ಲ ಅಂತ ಹೇಳ್ತಾರೆ. ದೇರ್ ಇಸ್ ನೋ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ದ ಗ್ಯಾಸಸ್ ಮಾಲಿಕ್ಯೂಲ್ಸ್. ಅಂದ್ರೆ ಒಂದು ಮಾಲಿಕ್ಯೂಲ್ ಏನಪ್ಪ ಅಂದ್ರೆ ತನ್ನ ಪ್ರೊಟೆಕ್ಟ್ ಹೋಗ್ತಾ ಇರೋದು, ಅದಕ್ಕೇನು ಒಂದಕ್ಕೊಂದು ಅಟ್ಯಾಚ್ಮೆಂಟ್ ಇರಂಗಿಲ್ಲ, ಒಂದಕ್ಕೊಂದು ರಿಪಲ್ಷನ್ ಇರಂಗಿಲ್ಲ ಅಂತ ಹೇಳ್ತಾರೆ. ಸೊ ವಾಟ್ ಹಿಂಗೆ ಹೋಗೋದು, ಹಿಂಗೆ ಹೋಗೋದು, ಹಿಂಗೆ ಮತ್ತೆ ಹಿಂಗೆ ಡಿಕ್ಕಿ ಹೊಡೋದು, ಮತ್ತೆ ಈ ಕಡೆ ಹೋಗ್ಬೇಕು, ಈ ಕಡೆ ಹೋಗ್ಬೇಕು, ಮತ್ತೆ ಹಿಂಗೆ ಮಾಡಿ ಬರೋದು. ಹೌದ್ರಿ? ಮತ್ತೆ ಮೂವ್ಮೆಂಟ್ ಆಗಿರುತ್ತೆ. ಹಂಗೆ ಒಟ್ಟು ಸ್ಟ್ರೇಟ್ ಲೈನ್ ಹೋಗ್ತಿರ್ತಾವೆ. ಹೌದಾ? ಅವು ಯಾವತ್ತು ನೋಡುವ ಯಾವುದೇ ಥರ ಅಟ್ರಾಕ್ಟಿವ್ ಫೋರ್ಸ್ ಇಲ್ಲ, ಮತ್ತೆ ರಿಪಲ್ಸಿವ್ ಫೋರ್ಸ್ ಇಲ್ಲ ಅಂತ ಹೇಳ್ತಾರೆ. ತಿಳಿದ್ರಿ? ಇನ್ನು ಲಾಸ್ಟ್ ಒನ್ ಏನಪ್ಪ ಅಂದ್ರೆ ದ ಎವರೇಜ್ ಕೈನೆಟಿಕ್ ಎನರ್ಜಿ. ದ ಎವರೇಜ್ ಕೈನೆಟಿಕ್ ಎನರ್ಜಿ. ಹೌದ್ರಿ? ದ ಎವರೇಜ್ ಕೈನೆಟಿಕ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಬ್ಸಲ್ಯೂಟ್ ಟೆಂಪರೇಚರ್. ಸೊ ಎವರೇಜ್ ಸಿಗ್ತಂತ ಗೊತ್ತಾಗ್ತೈತೆ ನಮಗೆ.
ಹೌದ್ರಿ. ಸೊ ಒಂದು 3 ವ್ಯಾಲ್ಯೂ ಇರ್ತಾವೆ, 3 ವ್ಯಾಲ್ಯೂ ಕೊಟ್ಟರೆ ಹೌದ್ರಿ, ಒಂದು 3 ವ್ಯಾಲ್ಯೂ ಕೊಟ್ಟಿರ್ತೀರಿ ನೀವು. ಸೊ ಈ 3 ವ್ಯಾಲ್ಯೂ ಕೊಡ್ಬೇಕು, ಎವರೇಜ್ ತೆಗಿಬೇಕು ಅಂದ್ರೆ ಏನು ಮಾಡ್ತೀರಿ ನೀವು, ಈ 3 ಕೂಡಿಸಿ ಡಿವೈಡ್ ಬೈ 3 ಮಾಡ್ತೀವಿ ನಾವು, ಹೌದಾ. ದೆನ್ ವಿ ಗೆಟ್ ದ ಎವರೇಜ್. ಹಂಗಿಲ್ಲಿ ಇವೆಲ್ಲ ಮಾಲಿಕ್ಯೂಲ್ಸ್ ಇದ್ರದ್ದು ಎವರೇಜ್ ಏನಪ್ಪ ಅಂದ್ರೆ, ಎವರೇಜ್ ಕೈನೆಟಿಕ್ ಎನರ್ಜಿ ಅಂದ್ರೆ ಎಲ್ಲ ಮಾಲಿಕ್ಯೂಲ್ಸ್ ಎಷ್ಟು ಫಾಸ್ಟ್ ಅದ ಹೊಂಟಿದವು ಅಂತ ನಾವು ಕಂಡುಹಿಡಿಬೇಕಾದ್ರೆ ಅವ್ರು ಅದರಾಗೂ ಡಿಫ್ರೆನ್ಸ್ ಇರ್ತಿರಲ್ಲ ಮಾಲಿಕ್ಯೂಲ್ಸ್ ಅಂತ ಹೇಳ್ತಾ. ಇದು ಯಾವುದೋ ಒಂದು 10 ಕಿಲೋಮೀಟರ್ ಪರ್ ಅವರ್ ಹೊಟ್ಟಿತ್ತು, ಇದು ಯಾವ್ದಾದ್ರು 20 ಕಿಲೋಮೀಟರ್ ಹೋಗ್ತೈತಿ, ಮತ್ತೊಂದು ಯಾವ್ದಾದ್ರು 15 ಕಿಲೋಮೀಟರ್ ಹೋಗ್ತೈತಿ. ಸೊ ಅವಾಗ ನಮ್ಗೆ ಏನಪ್ಪ ಅಂದ್ರೆ, ಸೊ ಎಲ್ಲದಕ್ಕೂ ಕೂಡ ನಾವು ಆ್ಯಡ್ ಮಾಡಿ ಒಂದು ಎಷ್ಟು ಅದಾವಲ್ಲ ಅಷ್ಟು ಡಿವೈಡ್ ಬೈ ಮಾಡಿದಾಗ ಏನಾಗ್ತೈತೆ ನಮಗಲ್ಲಿ ಎಲ್ಲಾನು ಸೇರಿ ಎಷ್ಟು ಮೂಮೆಂಟ್ ಹೊಟ್ಟಿದ್ರೆ ಎವರೇಜ್ ನಾವು ಕಂಡುಹಿಡಿತೀವಿ, ಹೌದ್ರಿ. ಸೊ ಎವರೇಜ್ ಅಂತ ಅಂದಾಗ ಅವಾಗ ಏನಾಗೈತ್ರಿ ಅಬ್ಸಲ್ಯೂಟ್ ಟೆಂಪರೇಚರ್ ಮೇಲೆ ಡಿಪೆಂಡ್ ಐತಿ. ಅಂದ್ರೆ ನಾವು ಎಷ್ಟು ಅದಕ್ಕೆ ಟೆಂಪರೇಚರನ್ನು ಅಪ್ಲೈ ಮಾಡಿದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಐತಿ. ಇಫ್ ಯು ಗಿವ್ ಮೋರ್ ಟೆಂಪರೇಚರ್ ದೆನ್ ದ ಮಾಲಿಕ್ಯೂಲ್ ಸ್ಟಾರ್ಟ್ಸ್ ಮೂವಿಂಗ್ ಇನ್ ವೆರಿ ಫಾಸ್ಟ್, ಹೌದ್ರಿ. ಇಫ್ ಯು ಮಿನಿಮೈಸ್ ದ ಟೆಂಪರೇಚರ್, ಇಫ್ ಯು ಗೋ ಆನ್ ಡಿಕ್ರೀಸಿಂಗ್ ದ ಟೆಂಪರೇಚರ್ ದ ಮಾಲಿಕ್ಯೂಲ್ಸ್ ಸ್ಟಾರ್ಟ್ಸ್ ಮೂವಿಂಗ್ ಇನ್ ಸ್ಲೋಲಿ ಅಂತ ಹೇಳ್ತಾರೆ, ಹೌದ್ರಿ. ಸೊ ಅದಕ್ಕಾಗಿ ದೀಸ್ ಆರ್ ದ ಮೇನ್ ಪಾಸ್ಟುಲೇಟ್ಸ್ ಆಫ್ ಕೈನೆಟಿಕ್ ಮಾಲಿಕ್ಯುಲರ್ ಥಿಯರಿ ಆಫ್ ಗ್ಯಾಸಸ್. ಸೊ ಟೋಟಲಿ 6 ಅದಾವ ನಿಮ್ಗೆ. ಆ 6 ಒಳಗೆ ಯು ಹ್ಯಾವ್ ಟು ಬೈ ಹ್ಯಾಂಡ್ ಆರ್ ಯು ರೈಟ್ ಎನಿ 3 ಆಫ್ ದೆಮ್. ಅದ್ರೊಳಗೆ ನಾವು ನೀವು 3 ಬರೋದು ಸಾಕ್ರಿ, ಹೌದಾ. ಸೊ ಅಗೇನ್ ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು ಇಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ಇದು ಇಂಪಾರ್ಟೆಂಟ್ ಐತಿ ಎಕ್ಸಾಮ್ಗೆ, ಮಾಡಿ ಇಟ್ಕೊಳ್ರಿ, ಚೆನ್ನಾಗೈತೆ. ಸೊ ನೆಕ್ಸ್ಟ್ ಅದೇ ಇಂಪಾರ್ಟೆಂಟ್ ನೆಕ್ಸ್ಟ್ ಸೆಷನ್ ನಾವು ಏನು ಹೇಳ್ತೀವಿ, ಇಲ್ಲಿಗೆ ನಾವು ರಿಯಲ್ ಐಡಿಯಲ್ ಗ್ಯಾಸ್ ಬಗ್ಗೆ ಟೋಟಲಿ ಸ್ಟಡಿ ಮಾಡಿದ್ವಿ ನಾವು, ಹೌದ್ರಿ. ಟೋಟಲ್ ಸ್ಟಡಿ ಆಫ್ ಐಡಿಯಲ್ ಗ್ಯಾಸ್ ಇಸ್ ಕಂಪ್ಲೀಟೆಡ್. ಇನ್ನು ನೆಕ್ಸ್ಟ್ ಏನು ಮಾಡ್ತೀವಿ ಅಂದ್ರೆ ಒಂದು ರಿಯಲ್ ಗ್ಯಾಸ್ ಅನ್ನು ತಗೊಂಡು ಆ ರಿಯಲ್ ಗ್ಯಾಸ್ ಮತ್ತು ಐಡಿಯಲ್ ಗ್ಯಾಸ್ ಕಂಪ್ಯಾರಿಸನ್ ಮಾಡಿ ನೋಡ್ತೀವಿ ನಾವು. ಸೊ ಯಾಕೆ ಅದಕ್ಕೆ ರಿಯಲ್ ಗ್ಯಾಸ್ ಅಂತ ಕರಿಬೇಕು, ಯಾಕೆ ಇದಕ್ಕೆ ಐಡಿಯಲ್ ಗ್ಯಾಸ್ ಅಂತ ಕರಿಬೇಕು, ಮತ್ತು ರಿಯಲ್ ಗ್ಯಾಸ್ಗೂ ಮತ್ತು ಐಡಿಯಲ್ ಗ್ಯಾಸ್ಗೂ ಏನು ವ್ಯತ್ಯಾಸ ಐತಿ ಅನ್ನೋದೇನಪ್ಪ ಅಂದ್ರೆ ನಾವು ನೋಡ್ಬೇಕಾಗ್ತದೆ. ಸೊ ದ್ಯಾಟ್ ವಿ ಕ್ಯಾನ್ ಡಿಸ್ಕಸ್ ಇನ್ ಟು ದ ನೆಕ್ಸ್ಟ್ ಕ್ಲಾಸ್. ಕ್ಲಿಯರ್? ಐ ಹೋಪ್ ದೀಸ್ ಪಾಯಿಂಟ್ಸ್ ಆರ್ ಕ್ಲಿಯರ್. ಸೊ ಜಸ್ಟ್ ಗೋ ಥ್ರೂ ಇಟ್ ಒನ್ಸ್. ಸೊ ಮತ್ತೊಮ್ಮೆ ಸರಿ ನೋಡ್ಕೊಳ್ರಿ ಸರಿಯಾಗಿ, ಹೌದಾ. ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಕೈತಿ. ಸೊ ಭಾಳ ಈಸಿ ಅದಾವ್ರಿ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.